नमो सिद्धाणं नमो आयुर्याणं नमो वज्रायाणं नमो लोहे सौसाहुनं तज्जयति परं ज्योतिः समं समस्तैरनन्तपर्यायै दर्पणतलैव सकला प्रतिफलति पदार्थमालिका यत्र। कलिकाल सर्वज्ञ भगवान कुंद कुंद देव ವಿರಚಿತ ಪ್ರಾಕೃತ ತ್ರಯಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿದಂಥ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಚರಣಾನುಯೋಗ ಪ್ರಾಧಾನ್ಯ ಗ್ರಂಥದ ರಚನೆಯನ್ನು ಮಾಡಿದ್ದರು. ಅದರದ ಮೇಲೆ ಭಾಷಾ ಟೀಕೆಯನ್ನು ಬರಿತಾ ಆಚಾರ್ಯ ಕಲ್ಪ ಪಂಡಿತ್ ಟೋಡರಮಲ್ಲರ ವಿಧಿವಶರಾಗುವುದರಿಂದ ದೌಲತರಾಮ್ ಕಾಸ್ಲಿವಾಲ್ ಆ ಟೀಕೆಯನ್ನು ಪೂರ್ಣಗೊಳಿಸಿದ್ದಾರೆ. ನಮ್ಮ ಮೇಲೆ ಮಹದುಪಕಾರ ಮಾಡಿದರೆ ಈ ಕೃತಿ ಸಮಗ್ರ ರೂಪದಿಂದ ನಮಗೆ ಪ್ರಾಪ್ತವಾಗುವಲ್ಲಿ ಅದರದ್ದು ಉಪಯೋಗ ಮಾಡಿಕೊಂಡ್ರೆ ನಿಜವಾಗಿ ನಮ್ಮದ ಕಲ್ಯಾಣ ಮಾರ್ಗ ಪ್ರಶಸ್ತ ಆಗ್ತಿದೆ. ಈಗ ಶ್ಲೋಕ 76 ಧರ್ಮಂ ಅಹಿಂಸಾರೂಪಂ ಸಂಶೃಣ್ವಂತೋಪಿ ಯೇ ಪರಿತ್ಯುಕ್ತಂ ಸ್ಥಾವರಹಿಂಸಾಂ ಅಸಹಾತ್ರಸಹಿಂಸಾಂ ಮುಂಚಂತು. ಭಾವಾರ್ಥ: ಹಿಂಸೆಯ ತ್ಯಾಗವು 2 ಪ್ರಕಾರದಿಂದ ಇದೆ. ಅದರಲ್ಲಿ ಒಂದಂತೂ ಸರ್ವಥಾ ತ್ಯಾಗವಿದ್ದು ಅದು ಮುನಿಧರ್ಮದಲ್ಲಿ ಇರುತ್ತದೆ. ಅದನ್ನು ಅಂಗೀಕಾರ ಮಾಡಬೇಕಾಗುವುದು. ಒಂದು ವೇಳೆ ಕಷಾಯವಶದಿಂದ ಸರ್ವಥಾ ತ್ಯಾಗ ಸಂಭವಿಸದಿದ್ದರೆ ತ್ರಸಜೀವಗಳ ಹಿಂಸೆಯ ತ್ಯಾಗ ಮಾಡಿ ಶ್ರಾವಕ ಧರ್ಮವನ್ನು ಅಂಗೀಕಾರ ಮಾಡಬೇಕಾಗುವುದು. ಇಲ್ಲಿ ಯಾರಾದರೂ ತ್ರಸಜೀವದ ಸ್ವರೂಪ ವಿಚಾರಿಸಿದರೆ ಅವರಿಗೆ ಹೀಗೆ ಹೇಳುತ್ತಾರೆ. ಯಾವುದರದ ತ್ಯಾಗ ಮಾಡಬೇಕಂತ ಹೇಳಿದಾರಲ್ಲ, ಆ ತ್ರಸಜೀವ ಯಾವ ಅಂಥೇಳಿ ಯಾರಾದರೂ ಒಂದು ವೇಳೆ ಕೇಳಿದರೆ ಅದರ ಸಲುವಾಗಿ ಇಲ್ಲಿ ಅವರಿಗೆ ಹೇಳ್ತಾ ಇದ್ದಾರೆ. ಸಂಸಾರಿ ಜೀವಗಳಲ್ಲಿ 2 ಪ್ರಕಾರಗಳಿದ್ದು ಅದರಲ್ಲಿ ಒಂದು ಸ್ಥಾವರವಿದ್ದರೆ ಇನ್ನೊಂದು ತ್ರಸವಿದೆ. ಒಂದು ಸ್ಪರ್ಶನೇಂದ್ರಿಯ ಸಹಿತವಾದ ಯಾವ ಏಕೇಂದ್ರಿಯ ಜೀವಗಳಿವೆ ಅವು ಸ್ಥಾವರವಿವೆ. ಅವುಗಳಲ್ಲಿ ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ ಮತ್ತು ವನಸ್ಪತಿ ಕಾಯಿಕವೆಂದು 5 ಭೇದಗಳಿವೆ. ದ್ವೀಂದ್ರಿಯ ಮೊದಲಾದ ಜೀವಗಳನ್ನು ತ್ರಸವೆಂದು ಹೇಳುತ್ತಾರೆ. ಅವುಗಳಲ್ಲಿ 4 ಭೇದಗಳಿವೆ. ಸ್ಪರ್ಶನ ಮತ್ತು ರಸನೇಂದ್ರಿಯ ಸಹಿತ ಹೇನು, ಶಂಖ ಮೊದಲಾದ 2 ಇಂದ್ರಿಯ ಜೀವಗಳಿವೆ. ಸ್ಪರ್ಶನ, ರಸನ ಮತ್ತು ಘ್ರಾಣೇಂದ್ರಿಯ ಸಹಿತ ಇರುವೆ, ನೊಣ ಮೊದಲಾದ 3 ಇಂದ್ರಿಯ ಜೀವಗಳಿವೆ. ಸ್ಪರ್ಶನ, ರಸನ, ಘ್ರಾಣ ಮತ್ತು ಚಕ್ಷುರೇಂದ್ರಿಯ ಸಹಿತ ದುಂಬಿ, ಪತಂಗದ ಹುಳು ಮೊದಲಾದ 4 ಇಂದ್ರಿಯ ಜೀವಗಳಿವೆ. ಸ್ಪರ್ಶನ, ರಸನ, ಘ್ರಾಣ, ಚಕ್ಷು ಮತ್ತು ಕರ್ಣೇಂದ್ರಿಯ ಸಹಿತ ಜೀವಗಳು ಪಂಚೇಂದ್ರಿಯಗಳಿವೆ. ಅವುಗಳಲ್ಲಿ 2 ಭೇದಗಳಿದ್ದು ಯಾವುದರಲ್ಲಿ ಮನಸ್ಸು ಕಂಡುಬರುತ್ತದೆ ಅದನ್ನು ಸಂಜ್ಞೆಯೆಂದು ಮತ್ತು ಯಾವುದರಲ್ಲಿ ಮನಸ್ಸು ಕಂಡುಬರುವುದಿಲ್ಲ ಅದನ್ನು ಅಸಂಜ್ಞೆಯೆಂದು ಹೇಳುತ್ತಾರೆ. ಇವುಗಳಲ್ಲಿ ಸಂಜ್ಞಿ ಪಂಚೇಂದ್ರಿಯವನ್ನು ಹೊರತುಪಡಿಸಿ
ಉಳಿದೆಲ್ಲವುಗಳು ತಿರ್ಯಂಚಗತಿಯ ಭೇದಗಳಿವೆ. ಸಂಜ್ಞಿ ಪಂಚೇಂದ್ರಿಯಗಳಲ್ಲಿ ದೇವ, ಮನುಷ್ಯ, ನಾರಕಿ ಮತ್ತು ತಿರ್ಯಂಚವೆಂದು 4 ಭೇದಗಳಿವೆ. ದೇವಗಳಲ್ಲಿ ಭವನವಾಸಿ, ವ್ಯಂತರ, ಜ್ಯೋತಿಷಿ ಮತ್ತು ಕಲ್ಪವಾಸಿಯ ಭೇದದಿಂದ 4 ಪ್ರಕಾರಗಳಿವೆ. ಮನುಷ್ಯರಲ್ಲಿ ಆರ್ಯ ಮತ್ತು ಮ್ಲೇಚ್ಛದ ಭೇದದಿಂದ 2 ಪ್ರಕಾರಗಳಿವೆ. ನಾರಕೀ ಜೀವಗಳು 7 ಭೂಮಿಗಳ ಅಪೇಕ್ಷೆಯಿಂದ 7 ಪ್ರಕಾರವಾಗಿವೆ. ತಿರ್ಯಂಚಗಳಲ್ಲಿ ಮತ್ಸ್ಯ ಮೊದಲಾದ ಜಲಚರ, ವೃಷಭ ಮೊದಲಾದ ಸ್ಥಳಚರ ಮತ್ತು ಹಂಸ ಮೊದಲಾದ ನಭಚರವೆಂದು 3 ಪ್ರಕಾರವಿವೆ. ತ್ರಸ ಸ್ಥಾವರದ ಈ ಭೇದಗಳನ್ನು ತಿಳಿದುಕೊಂಡು ಇವುಗಳ ರಕ್ಷಣೆ ಮಾಡಬೇಕಾಗುವುದು. ಎಲ್ಲವನ್ನೂ ಹೇಳಿದರೆ ಸಂಪೂರ್ಣ ಈ ಜೀವ ಅನಾದಿ ಕಾಲದಿಂದ ಯಾವ ಪ್ರಕಾರದ ಭವಗಳಲ್ಲಿ ಪರಿಭ್ರಮಣ ಮಾಡ್ತಾ ಇದೆ ಅನ್ನೋದೆಲ್ಲವನ್ನೂ ಹೇಳಿ ಇಲ್ಲಿ ತ್ರಸಜೀವ ಹಿಂಸೆಯ ತ್ಯಾಗವನ್ನಾದರೂ ಮಾಡುವ ರೂಪದ ಶ್ರಾವಕ ಧರ್ಮದ ಅಂಗೀಕಾರ ಮಾಡಬೇಕಂತ ಹೇಳಿದ್ದಾರೆ. ನೋಡ್ರಿ, ಎಷ್ಟೋ ಬಾರಿ ಚರ್ಚೆ ಬಂದದ್ದಿದೆ. ಬಾಲ್ಯಕಾಲ ಮತ್ತು ಯೌವನ ಕಾಲ ಸರಿದು ಹೋದ ನಂತರ ಜೀವ ಈ ಪ್ರಕಾರದ ಆಚರಣೆಯನ್ನು ಮಾಡೋದ ಅವನಿಗೆ ಉಪಯೋಗಿ ಇದೆ. ಬಾಲ್ಯಕಾಲದೊಳಗೆ ಏನು ಮಾಡೋದ, ಯೌವನಾವಸ್ಥೆಯಲ್ಲಿ ಏನು ಮಾಡೋದ, ಇದರದೀಗ ಚರ್ಚೆ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಯಾವ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ಈ ಮಾತು ಕಾಲದಲ್ಲಿ ಮಾಡಲಿಕ್ಕೆ ಬರುವುದಿಲ್ಲನಾ? ಅವಶ್ಯವಾಗಿ ಬರ್ತಿದ್ದೀರಿ. ಮುನಿದೀಕ್ಷೆಯನ್ನೇ ಧಾರಣ ಮಾಡಿರ್ತಾರೆ ಬಾಲ್ಯಕಾಲದಲ್ಲಿ. 8 ವರ್ಷದ ರಾಜಕುಮಾರರ ದೀಕ್ಷಾ ಧಾರಣ ಮಾಡಿ ಅಂತರ್ಮುಹೂರ್ತದೊಳಗೆ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಂಡ ಕೃತಕೃತ್ಯ ಅರ್ಥಾತ್ ಅನಂತ ಚತುಷ್ಟಯ ಮಯನಾದಂಥ ನಿಜಾತ್ಮನಲ್ಲೇ ಸಾದಿ ಅನಂತ ಕಾಲದವರೆಗೆ ನಿಮಗ್ನ ಆಗಿ ಬೀಳುವಂಥ ಒಂದು ದಿವ್ಯ ಭವ್ಯವಾದಂಥ ಕಾರ್ಯವನ್ನು ಈ ಮನುಷ್ಯ ಭವದಲ್ಲಿ ಸಾಧಿಸಬಹುದಾಗಿದೆ. ಹೀಗಿರುವ ವೇಳೆದೊಳಗೆ ನಾವು ಒಂದು ವೇಳೆ ನಮ್ಮ ದುರ್ಬಲತೆಯನ್ನು ಮುಚ್ಚಿ ಹಾಕುವ ಸಲುವಾಗಿ ಕಾಲ, ಕ್ಷೇತ್ರ, ಸರ್ವಜ್ಞರ ವಿರಹ ಇವುಗಳದ್ದೆಲ್ಲ ನಿಮಿತ್ತ ಒಡ್ಡಿದರನೂ ಕೂಡ ಶ್ರಾವಕ ಧರ್ಮ ಅಂಗೀಕಾರ ಮಾಡಲಿಕ್ಕೆ ಯಾವುದೇ ಪ್ರಕಾರದ ಬಾಧೆ ಇಲ್ಲ. ಅದರಲ್ಲೇ ಕೂಡ ನಮ್ಮ 2 ಪಡಾವು ಪೂರ್ಣ ಆಗಿದವ್ರೆ. ಬಾಲ್ಯಾವಸ್ಥೆ ಹೊರಟು ಹೋಗಿದೆ, ತರುಣಾವಸ್ಥೆ ಜಾರಿ ಹೋಗಿದೆ. ಉಳಿದಿದೆ ಯಾವುದು ಅಂತಂದ್ರೆ ಸಂಯಮದ ಮೂಲಕ ಆತ್ಮ ಸಾಧನೆ ಮಾಡುವಂಥದ್ದು ಒಂದು ಭವ್ಯವಾದಂಥ ಅವಕಾಶ ನಮ್ಮ ಜೀವನದೊಳಗೆ ಉಳಿದಿದೆ. ಯಾವಾಗ ಚಂಚಲತೆ ಇತ್ತು ಆ ಬಾಲ್ಯಕಾಲನೂ ಹೊರಟು ಹೋಯಿತು. ಯಾವಾಗ ಈ ಇಂದ್ರಿಯ ವಿಷಯಗಳದ್ದು ಒಂದು ತೀವ್ರ ದಾಹ ಪೀಡಿಸ್ತಾ ಇತ್ತು ಅದು ಜಾರಿ ಹೋಗಿದೆ. ಹಾಗಾದರೆ ಈಗ ಶಾಂತ ಭಾವವನ್ನು ಧಾರಣ ಮಾಡಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಹಿಂಸಾಮಯ ಪ್ರವೃತ್ತಿಯನ್ನು ಬಿಟ್ಟುಕೊಡೋದಿದೆ. ಸಿದ್ಧಾಂತಂತೂ ಹೀಗಿದೆ, ನಿಯಮಂತೂ ಹೀಗಿದೆ. ಯಾವ ಜೀವಕ್ಕೆ ಯಾವ ಪ್ರಕಾರದಿಂದ ನಮ್ಮ ನಿಮಿತ್ತವಾಗಿ ಪೀಡೆ ಆಗ್ತಿದೆಯೋ ಆ ಜೀವಗಳ ಭವಾಂತರದಲ್ಲಿ ಸೇಡು ತೀರಿಸಿಕೊಳ್ತವೆ ಅಂಥೇಳಿನೂ ಹೇಳಬಹುದು. ಅದು ನ್ಯಾಯನೂ ಇದೆ ಅಂಥೇಳಿನೂ ಹೇಳ. ಇನ್ನೊಬ್ಬರಿಂದ ಆದಂಥ ಅನ್ಯಾಯವನ್ನು ಸಹನೆ ಮಾಡುವುದ ಓರ್ವ ಆತ್ಮ ಸಾಧಕ ಜೀವನಿಗೆನ ಸಾಧ್ಯ ಇದೆ. ಸಹನೆ ಮಾಡುವುದ ಅನ್ನೋದಕ್ಕಿಂತ ಜಯಿಸೋದು. ಯಾಕೆ ಅಂತಂದ್ರೆ ಯಾರ ಜೊತೆಗೇನೋ ರಾಗದ್ವೇಷ ರೂಪದ ಭಾವ ಹಿಂಸೆಗೆನ ಗುರಿಯಾಗದ್ದನ ಅವರ ಪರಮ ಅಹಿಂಸಾ. ನೋಡ್ರಿ, ಅಹಿಂಸಾ ಧರ್ಮದೊಳಗೆ
ಇಲ್ಲಿ ಚರಣಾನುಯೋಗದೊಳಗ 2 ವಿಧ ಹೇಳಿದ್ದಾರೆ. ಏನ ತ್ರಸಜೀವ ಹಿಂಸೆಯ ತ್ಯಾಗ ಮಾಡುವುದ ಮತ್ತು ಸ್ಥಾವರ ಜೀವ ಹಿಂಸೆಯ ತ್ಯಾಗ ಮಾಡುವುದ ಮತ್ತು ತ್ರಸ ಸ್ಥಾವರ 2 ಪ್ರಕಾರದ ಜೀವ ಹಿಂಸೆಯ ತ್ಯಾಗ ಮಾಡುವುದ. ಹೀಗೆ 2 ರೀತಿ ಹೇಳಿದ್ದಾರೆ. ಇದಂತೂ ಒಂದಪೇಕ್ಷಾದಿಂದ ಸತ್ಯ ಇದೆ. ಆದರೆ ಇವು 2ನ್ನೂ ತ್ಯಾಗ ಮಾಡಿದ ನಂತರ ಕೂಡ ವಿಕಾರಿ ಭಾವ ಉದಿಸಿ ಬಾರದೆ ಇರುವ ಹಾಗೆ ಶುದ್ಧ ಸ್ವಭಾವ ಚೈತನ್ಯ ಪ್ರಕಾಶ ರೂಪದಿಂದ ಪರಿಣಮಿತ ಆಗೋದು, ಜ್ಞಾತಾ ಸ್ವಭಾವ ರೂಪನಾಗಿ ಸಹಜ ಪರಿಣಮಿಸುವುದ. ಜ್ಞಾತಾನಾಯನ ಉಳಿದು ಬಿಡೋದನ್ರಿ ಅಥವಾ ಜ್ಞಾತಾ ಸ್ವರೂಪದಿಂದ ಸಹಜ ಪರಿಣಮನ ಮಾಡುವುದ. ಇದೇನಿದೆ ಈ ಅವಸ್ಥೆಯೊಳಗ ಆ ಜೀವಕ್ಕೆ ಅನ್ಯ ಜೀವದ ಮೂಲಕ ಆಗುವಂಥ ಯಾವುದೇ ಪ್ರಕಾರದ ಉಪಕಾರ ಅಪಕಾರದ ಭೇದವೇ ಕಂಡುಬರುವುದಿಲ್ಲರಿ. ಆ ಜೀವೇನದನು ನಿಜವಾಗಿ ಸ್ವಹಿಂಸೆಯ ಅನಾದಿ ಕಾಲದಿಂದ ನಡೀತಾ ಇರುವಂಥ ಭಾವಹಿಂಸೆಯ ಪರಿತ್ಯಾಗವನ್ನು ಪೂರ್ಣ ರೂಪದಿಂದ ಮಾಡುವುದರಲ್ಲಿ ಉದ್ಯಮಶೀಲ ಇದ್ದಾನೆ. ಅವನ ಜೀವನ ಲೋಕೋತ್ತರ ಇದೆ. ಆದರೆ ಚರಣಾನುಯೋಗದೊಳಗೆ ಹೇಳುವಂಥ ಮುನಿ ಜೀವನ ಮತ್ತು ಶ್ರಾವಕ ಜೀವನ ಇವ ಸಾಮಾನ್ಯ ಎಲ್ರಿಗೂ ತಿಳಿಯಲಿಕ್ಕೆ ಇಚ್ಛೆ ಪಟ್ಟರೆ ತಿಳಿದು ಬರುವಂಥವದು. ಆಂತರ್ಯದ ಆ ಮಾತೇನಿದೆ, ಸಾಕ್ಷಾತ್ ಮೋಕ್ಷದ ಸಾಧನೆ ಮಾಡ್ತಾ ಇರುವಂಥ ಸಾಧಕಂದ ಯಾವ ಪ್ರಕಾರದಿಂದ ನೋಡ್ರಿ, ಕೇವಲ ಪೀಡೆ ತಗಲಿಸಿದರ ಆ ಜೀವ ಭವಾಂತರದಲ್ಲಿ ನಮ್ಮೊಂದಿಗೆ ಅದೇ ಪ್ರಕಾರದ ವ್ಯವಹಾರ ಮಾಡ್ತಿದೆ ಅನ್ನೋದು ಮಾತು ಅಷ್ಟೇ ಸತ್ತಿಲ್ಲ. ಆದರೆ ಯಾವುದಾದರೂ ಜೀವಕ್ಕೆ ರಾಗಭಾವದಿಂದ ಉಪಕಾರ ಮಾಡಿರ್ತೇವಲ್ಲ, ಆ ಜೀವ ಕೂಡ ಭವಾಂತರದಲ್ಲಿ ಆ ರೀತಿಯ ಉಪಕಾರವನ್ನು ಈ ಜೀವದ ಮೇಲೆ ಅಥವಾ ನಮ್ಮ ಮೇಲೆ ಮಾಡೇ ಮಾಡ್ತಿದೆ. ಇದು ಸಿದ್ಧಾಂತ ಇದೆ ರೀ. ಆದರೆ ಆ ಸಾಧನಾ ಮಾರ್ಗದೊಳಗೆ ಹೊರಟಿರುವಂಥ ಯಾವ ವೀತರಾಗತಿಯ ಆರಾಧಕ ಜೀವರುಗಳಿದ್ದಾರೋ, ಜಿನಮುನಿಗಳಿದ್ದಾರೋ, ಅವರ ಎದುರಿಗಿನ ಜೀವ ಮಾಡುವಂಥ ಉಪಕಾರದ ಕುರಿತನೂ ರಾಗಭಾವ ಆಗೋದಿಲ್ಲ, ಅಪಕಾರದ ಕುರಿತನೂ ಯಾವುದೇ ಪ್ರಕಾರದ ಅವರ ಆಂತರ್ಯದೊಳಗ ವಿಷಮ ಭಾವ ಉದಿಸಿ ಬರುವುದಿಲ್ಲ. ವಿಷಮ ಭಾವ ಅರ್ಥಾತ್ ಜ್ಞಾತಾ ಸ್ವಭಾವದಿಂದ ಅನ್ಯವಾದಂಥ ಭಾವ. ಜ್ಞಾತಾ ಸ್ವಭಾವ ಏನಿದೆಯಲ್ಲ ತ್ರಿಕಾಲಿ ಜೀವದ, ಆ ಜ್ಞಾತಾ ಸ್ವಭಾವದಿಂದ ಅನ್ಯವಾದಂಥ ಭಾವ, ಭಿನ್ನವಾದಂಥ ಭಾವ, ಅದಕ್ಕೆ ಸರಿ ಸಮವಲ್ಲದೇ ಇರುವಂಥ ಭಾವ ಆ ಸಾಧಕ ಜೀವದಲ್ಲಿ ಉದಿಸಿ ಬರುವುದೇ ಇಲ್ಲ. ಆ ಭಾವವನ್ನು ನಿಜವಾಗಿ ಧರ್ಮ ಅಂಥೇಳಿ ವಾಸ್ತವದಲ್ಲಿ ಜನಶಾಸನದೊಳಗೆ ಹೇಳಿದ್ರೂ ಆ ಭಾವ ಒಂದು ವೇಳೆ ಜೀವರುಗಳಿಗೆ ತಿಳಿದು ಬರದಿದ್ದರೆ ಇಲ್ಲ. ತಿಳಿದು ಬರೋದು ವಾಸ್ತವಿಕವಾಗಿ ಸಮ್ಯಕ್ ದರ್ಶನದ ಅಭಾವದೊಳಗೆ ಸಾಧ್ಯ ಇಲ್ಲರಿ. ಆದರೆ ಸಾಮಾನ್ಯ ಇಂದ್ರಿಯ ಜ್ಞಾನದಿಂದ ಮಾನವೀಯ ದೃಷ್ಟಿಯ ಅವಲೋಕನೆ ಮಾಡಿದ ನಂತರ ಯಾವ ಹಿಂಸೆಯ ತ್ಯಾಗ ಮಾಡುವಂಥ 2 ಪ್ರಕಾರದ ಧರ್ಮಾರಾಧನೆ ಇದಾವೆಯೋ ಅವಂತೂ ತಿಳಿದು ಬರ್ತವ್ರೆ. ತ್ರಸ ಮತ್ತು ಸ್ಥಾವರ ಸಮಸ್ತ ಪ್ರಕಾರದಿಂದ ಜೀವಹಿಂಸೆಯ ತ್ಯಾಗ ಮಾಡುವ ರೂಪದ ಆಚರಣೆ ಏನಿದೆ ಅದು ಮುನಿಧರ್ಮ ಇದೆ. ಮತ್ತು ಕಷಾಯವಶದಿಂದ ಶಬ್ದ ಪ್ರಯೋಗ ಇದೆ ರೀ. ಕಷಾಯವಶದಿಂದ ಸಂಪೂರ್ಣ ಹಿಂಸೆಯ ತ್ಯಾಗ ಸಂಭವ ಇಲ್ಲದಿದ್ರೂ ಕೂಡ ತ್ರಸ ಹಿಂಸೆಯ ತ್ಯಾಗ ಮಾಡಿ ಶ್ರಾವಕ ಧರ್ಮದ ಅಂಗೀಕಾರ ಮಾಡ್ರಿ ಅಂಥೇಳಿ ನಮಗೆ ಹೇಳಿದ್ದಾರೆ. ನಾವು ಈಗ ಆ ಭೂಮಿಕೆಯೊಳಗೆ ಇದ್ದೇವೆ. ಅದಕ್ಕೆ 2 ಅವಸ್ಥೆಗಳೇನಿದ್ದು ಆ ಅವಸ್ಥೆಗಳನ್ನು ದಾಟಿ ಬಂದ ನಂತರ, ಆ ಅವಸ್ಥೆಗಳು ನಮ್ಮ ಜೀವನದೊಳಗಿಂದ ಸರಿದು ಹೋದ ನಂತರ ಈ ಮಂಗಲಮಯವಾದಂಥ ಅವಸ್ಥೆಯಿಂದ ನಮಗೆ ಪ್ರಾಪ್ತ ಇದೆ. ಅದರೊಳಗೆ ಪರದ ಕುರಿತಾಗಿ ಅಧಿಕ ವಿಚಾರ ಮಾಡದೇ ಇರೋದ, ಪರದ ಕಾರ್ಯದೊಳಗೆ ಯಾವುದೇ ಪ್ರಕಾರದಿಂದ ನಮ್ಮನ್ನು ನಾವು ತೊಡಗಿಸಿಕೊಳ್ಳದೇ ಇರೋದ, ಯಾವ ಪ್ರಕಾರ ಈಗ ಮೊನ್ನೆನೂ ಕಾರಣಶುದ್ಧ ಪರ್ಯಾಯ ಹೇಳುವೆಳೆದೊಳಗೆ ಬಂದದ್ದೇ ಇತ್ತು.
ಲಕ್ಷದೊಳಗೆ ತಗೊಳ್ಳೋದ. ಇಷ್ಟು ನಮಗೆ ಅಭ್ಯಾಸ ಆದ ನಂತರ, ಶಾಸ್ತ್ರದ ಸಂಯೋಗ ಲಭಿಸಿದ ನಂತರ ನಮ್ಮ ಜೀವನದೊಳಗೆ ಯಾವುದೇ ಪ್ರಕಾರದಿಂದ ಇಹಲೋಕಕ್ಕೆ ಈ ಭವಕ್ಕೆ ಸಂಬಂಧಿಸಿದ ಹಾಗೆ ಅನಿವಾರ್ಯವಾಗಿ ಮಾಡಬೇಕಾದಂಥ ಕರ್ತವ್ಯ ಇಲ್ಲದೇ ಇರುವ ವೇಳೆದೊಳಗೆ ನಾವು ಹಿಂಸೆಯ ತ್ಯಾಗ ಮಾಡಲಿಕ್ಕೆ, ಹಿಂಸೆಯ ಪರಿಣಾಮದ ತ್ಯಾಗ ಅಥವಾ ಬಾಹ್ಯದಲ್ಲಿ ಯಾವ ತ್ರಸ ಜೀವಗಳ ಹಿಂಸೆ ನಮ್ಮಿಂದ ಸಂಭವಿಸಿದೆಯೋ ಅಸಾವಧಾನತೆಯಿಂದ ಅದರಲ್ಲಿ ನಾವು ಸಾವಧಾನ ಇದ್ದುಕೊಂಡ ಸಾಧ್ಯಾದಷ್ಟು ಹಿಂಸೆಯ ಭಾರವನ್ನು ಕಮ್ಮಿ ಮಾಡಿಕೊಳ್ಳುವಂಥ ಒಂದು ಮಂಗಲಮಯವಾದ ಅವಸರ ನಮ್ಮ ಜೀವನದೊಳಗೆ ಈಗ ಲಭಿಸಿದ್ದ ಇದೆ. ಅದಕ್ಕೆ ಇಲ್ಲಿ ಆಚಾರ್ಯ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಒಂದು ವೇಳೆ ಕಷಾಯ ವಶದಿಂದ, ಈಗಂತೂ ನಮ್ದ ಸರ್ವಸಂಗತ್ಯಾಗಿಯಾಗಿ ಹೋಗುವಂಥ ವಯಸ್ಸಿದೆ ರೀ ನಿಜವಾಗಿ. ಆದರೆ ಆ ಪ್ರಕಾರದ ಆಂತರ್ಯದ ಸಿದ್ಧತೆಯೂ ಇಲ್ಲ ಮತ್ತು ಬಾಹ್ಯದೊಳಗ ಪರಿಸರನೂ ಇಲ್ಲ. ಹೀಗಿದ್ದ ಕಾರಣ ನಾವು ಶಾಂತಿಯಿಂದ ಆಗಮದ ಅವಲಂಬನೆ ಮಾಡಿ ಎಷ್ಟು ಸಾಧ್ಯದೆಯೋ ಅಷ್ಟು ಕಷಾಯ ಭಾವವನ್ನು ಕಮ್ಮಿ ಮಾಡಿ, ಕಷಾಯ ಅಂತೂ ಅಭಾವ ಆಗುವುದಿಲ್ಲ, ಆದರೆ ಅವುಗಳನ್ನು ಮಂದ ಮಾಡಬಹುದಲ್ಲ. ಜ್ಞಾನದ ಬಲದಿಂದ ಕಷಾಯವನ್ನು ಮಂದ ಮಾಡಿ ವಿಷಯೇಚ್ಛೆಯನ್ನು ಶಮನಗೊಳಿಸುವಂಥ ಅಥವಾ ಅದನ್ನು ಹಿಂದೆ ಹಾಕುವಂಥ, ಅದನ್ನು ಜಯಿಸುವಂಥ ಮತ್ತು ಈ ಬಾಹ್ಯದೊಳಗೆ ಸಂಭವಿಸ್ತಕ್ಕಂಥ ಯಾವ ತ್ರಸ ಹಿಂಸೆ ಇದೆಯೋ ಅದರದ ತ್ಯಾಗಂತೂ ನಾವು ಸಾಧ್ಯಾದಷ್ಟು ಅಧಿಕ ಮಾಡಿದರೆ ನಮಗೆ ಉಪಯೋಗಿ ಇದೆ ರೀ. ಅದರ ಫಲ ಅಮೃತ ಚಂದ್ರಾಚಾರ್ಯ ದೇವರಿಗೆ ಹೋಗೋದಿಲ್ಲ. ಅದರ ಫಲ ಇಲ್ಲಿ ನಮ್ಮ ಅಕ್ಕಪಕ್ಕ ಯಾರು ಕೂತಿದ್ದಾರೋ ಅವರಿಗೆ ಹೋಗೋದಿಲ್ಲ. ಯಾವ ಭಾವದ ಮೂಲಕ ನಾವು ಜೀವದ ಮೇಲೆ ದಯೆ ಮಾಡ್ತೇವೆಯೋ, ಇದಂತೂ ಚರಣಾನುಯೋಗಿದ್ದೀರಿ, ಜೀವದ ಮೇಲೆ ದಯೆ ಮಾಡ್ತೇವೆಯೋ, ಯಾವ ಜೀವದ ಮೇಲೆ? ಇಂದ್ರಿಯ ಗೋಚರ ತ್ರಸ ಜೀವಗಳ ಮೇಲೆ ಒಂದು ಮಾತು. ಎರಡನೇದ ನಿಜವಾಗಿ ಜೀವದ ಮೇಲೆ ದಯ, ನನ್ನ ಮೇಲೆ ನಾನು ದಯೆ ಮಾಡುವಂಥ ಉದ್ದೇಶ ಇತ್ತು ಅಂತಂದ್ರೆ ಆ ಜೀವರುಗಳ ಮೇಲೆ ದಯೆ ನಾವು ಮಾಡೋದ ವ್ಯವಹಾರದಿಂದ ಸಾಧ್ಯ ಇದೆ. ಸಮಗ್ರ ಸಂಸಾರ ರಾಶಿಯನ್ನು ಹೇಳಿದರೆ ಇಲ್ಲಿ ಸಂಜ್ಞಿ ಪಂಚೇಂದ್ರಿಯದೊಳಗೆ ತಿರಿಯಂಚನೂ ಇದ್ದಾವೆ. ಮನುಷ್ಯ, ನಾರಕಿ ಮತ್ತು ದೇವಗಳಂತೂ ಸಂಜ್ಞಿ ಪಂಚೇಂದ್ರಿಯನೇ ಇರ್ತಾರೆ. ಇಷ್ಟು ಇದೇನು ಇಲ್ಲಿ ಭಾವಾರ್ಥ ಹೇಳಿದರು ಟೋಡರ ಮಲ್ಲರ. ಈ ಭಾವಾರ್ಥದೊಳಗೆ 1 ಗಂಟೆಯ ಪರೀಕ್ಷೆ ಪೇಪರ್ ಬರಿಬಹುದ್ರಿ, ಹೆಚ್ಚು ಬರಿಬಹುದ್ರಿ. ಹಾಗಾದ್ರೆ ಜ್ಞಾನ ಎಷ್ಟು ಪಡ್ಕೊಳ್ಬಹುದ್ರಿ? ಸುಲಭವಾಗಿ ಎಷ್ಟು ಜ್ಞಾನ? ಇಡೀ ಸಂಸಾರ ರಾಶಿಯ ಮಾತು ಹೇಳಿದಾರ್ರಿ. ಇಡೀ ಸಂಸಾರ ರಾಶಿಯ ಮಾತು. ಮೊದಲಂತೂ ತ್ರಸ ಮತ್ತು ಸ್ಥಾವರ ಎರಡೂ ಪ್ರಕಾರದ ಜೀವಹಿಂಸೆಯನ್ನು ಯಾರು ಬಿಟ್ಟು ಕೊಡ್ತಾರೋ ಅದ ಮುನಿ ಅವಸ್ಥೆ ಇದೆ. ಅದನ್ನು ಅಂಗೀಕಾರ ಮಾಡ್ಬೇಕಂಥೇಳಿ ಹೇಳಿದರು. ಹಾಗೆ ಹೇಳಿದ ನಂತರ ನಮಗೆ ಯಾಕೆ ಸಾಧ್ಯ ಇದೆ ಅಂಥೇಳಿ ಒಂದು ವೇಳೆ ಎದುರಿಗಿನ ಜೀವದ ದುರ್ಬಲತೆ ಅವನ ಲಕ್ಷ್ಯದೊಳಗನ ಬಂದದ್ದ ಇವರಿಗೆ ತಿಳಿದು ಬಂತು ಅಂಥೇಳಿ ಅವರು ಹೇಳಿದರು, ನಿನಗೆ ಎರಡೂ ಪ್ರಕಾರದ ಜೀವಗಳ ಹಿಂಸೆಯನ್ನು ಬಿಟ್ಟು ಕೊಟ್ಟ ಪರಮ ಅಹಿಂಸಾ ಧರ್ಮದ ಅಂಗೀಕಾರ ರೂಪದ ಮುನಿ ಧರ್ಮ ಸ್ವೀಕಾರ ಮಾಡುವಂಥ ಯೋಗ್ಯತೆ ನಿನ್ನ ಮಾನಸಿಕ ತಯಾರಿ ಇಲ್ಲದೆ ಹೋದರೆ ನೀನು ಕಡೆ ಪಕ್ಷ ತ್ರಸ ಜೀವ ಹಿಂಸೆದ್ದಾದರೂ ತ್ಯಾಗ ಮಾಡುವ, ಶ್ರಾವಕ ಧರ್ಮದ ಅಂಗೀಕಾರ ಮಾಡು. ಹಾಗಾದರೆ ತ್ರಸ ಜೀವ ಅಂದರೆ ಯಾವ್ಯಾವ ಬರ್ತಾವೆ? ಮೂಲ ಸಂಸಾರಿ ಜೀವದೊಳಗೆ 2 ವಿಧ ರೀ. ಇಲ್ಲಂತೂ ಓದಿದೇವ್ರೆ, ಇನ್ನೂ 10 ಬಾರಿ ನಮ್ಮಲ್ಲೇ ನಾವು ಓದಿಕೊಳ್ಳಬಹುದ್ರಿ. ಆದರೆ ನಾವು ಆಡುವ ಭಾಷೆಯಿಂದ ಸಹಜ ತಿಳ್ಕೊಳ್ಳೋದ ತ್ರಸ ಮತ್ತು ಸ್ಥಾವರ. ಇಡೀ ಸಂಸಾರ ರಾಶಿ ಮುಕ್ತ ಜೀವಗಳ ತ್ರಸ ಇದ್ದಾರೆ, ಸ್ಥಾವರ ಅದಾರ್ರಿ. ಸಿದ್ಧರ ವಿಜಯಣ್ಣ ಸಿದ್ಧರು ಏನದಾರ? ತ್ರಸ ಜೀವ ಅದಾರೇನು ಸ್ಥಾವರ ಅದಾರ್ರಿ. ತ್ರಸ ನಾಮಕರ್ಮ ಮತ್ತು ಸ್ಥಾವರ ನಾಮಕರ್ಮದ ಯಾವ ಅಭಾವ ಸಂಪೂರ್ಣ ಆಗಿ ಹೋಗಿದೆಯೋ ಅವರು ಯಾವುದರೊಳಗನು ಅರ್ಥಾತ್ ಷಟ್ಕಾಯ ಜೀವ ರಾಶಿಯೊಳಗ ಅವರದ ಸಮಾವೇಶ ಆಗುವುದಿಲ್ಲ. ಹಾಗಾದರೆ ಷಟ್ಕಾಯ ಜೀವದ ವಿಭಾಗ ಎಲ್ಲಿದೆ? ಸಂಸಾರಿ ಜೀವಗಳಲ್ಲಿ ಇದೆ.
ಆ ಸಂಸಾರಿಗಳಲ್ಲಿ ಮೊದಲಂತೂ 2 ವಿಭಾಗ ಮಾಡಿದ ನಂತರ ಒಂದು ಸ್ಥಾವರ ರಾಶಿಯೊಳಗೆ ಹೊರಟೋಯ್ತು. ಆದ್ರೆ ಆ ಸ್ಥಾವರ ರಾಶಿಯೊಳಗೆ 5 ಭೇದ ಅದಾವ್ರಿ. 5 ಭೇದದಿಂದ ಅನಂತ ಜೀವರಾಶಿ ಅಲ್ಲಿದೆ ನೋಡ್ರಿ. ಹೃದಯದ ವೈಶಾಲ್ಯತೆಯಿಂದ ಈ ಸ್ವರೂಪವನ್ನು ನಾವು ತಿಳ್ಕೊಳ್ಳೇಬೇಕಾಗ್ತಿದೆ. ಅನಂತ ಜೀವರಾಶಿ ಎಲ್ಲಿದೆ? ಪಂಚ ಸ್ಥಾವರದೊಳಗಿದೆ ರೀ. ಮಹಾನ್ ದುಃಖಿ ಇದೆ ರೀ. ಒಂದು ವನಸ್ಪತಿ ಕಾಯದೊಳಗನ ಸೂಕ್ಷ್ಮ ಮತ್ತು ಪ್ರತ್ಯೇಕ, ಬಾದರ ಮತ್ತು ಪ್ರತ್ಯೇಕ, ಅಥವಾ ಸಾಧಾರಣ ಮತ್ತು ಪ್ರತ್ಯೇಕ ಅಂಥೇಳಿ 2 ಭೇದ ಅದಾವು. ಉಳಿದದ್ದು 5 ಏನದವ್ರಲ್ಲ, ಅವು ಒಂದು ದೇಹದೊಳಗೆ ಎಷ್ಟೋ ಜೀವಗಳು ಅನಂತ ದುಃಖಿ ಅದಾವೆ ನೋಡ್ರಿ. ಬರೇ ಕೂತ ಆ ಜೀವಗಳ ಆ ದುಃಖದಿಂದ ಬಿಡುಗಡೆ ಆಗಲಿ ಈ ಪ್ರಕಾರದ ಭಾವನೆ ಮಾಡಿದ್ರೂ ಕೂಡ ಅದ ಹಿಂಸೆಯ ತ್ಯಾಗ ಇದೆ. ಏನು ಮಾಡೋದು? ನಮ್ಮ ಕೈಯೊಳಗೆ ಆ ಜೀವದ ರಕ್ಷಣೆ ಮಾಡೋದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಜೀವ ಸ್ವಯಂ ತನ್ನ ವಿಭಾವದಿಂದ ದುಃಖಿ ಇದೆ. ಜೀವ ಸ್ವಯಂ ತನ್ನ ವಿಪರೀತ ಮನ್ನಣೆಯ ಯಾವ ಒಂದು ಅಧಿಕತೆ ಇದೆಯೋ ಅದರ ಫಲಸ್ವರೂಪವಾಗಿ ನಿಕೃಷ್ಟ ಅವಸ್ಥೆಗೆ ಪ್ರಾಪ್ತ ಆಗ್ತದೆ. ಬರೇ ಮನಸಹಿತ ಇರುವುದರಿಂದ ನಾವು ಮನಸ್ಸಿನ ಮೂಲಕ ವಿಚಾರ ಮಾಡಲಿಕ್ಕೆ ಏನಿದೆ ರೀ? ಆ ಜೀವಗಳೆಲ್ಲ ಅಲ್ಲಿಂದ ಯಾವಾಗ ಬರೋದು ಯೋಚನೆ ಮಾಡೋದು. ನಿಗೋಧದಲ್ಲಿ ನಾವು ಇರೋ ವೇಳೆದೊಳಗೆ ಅಥವಾ ಪಂಚಸ್ಥಾವರದೊಳಗೆ ನಾವು ಇರೋ ವೇಳೆದೊಳಗೆ ಅವು ನಮ್ಮ ಸಹಚರಿ ಇದ್ದವ್ರೆ. ಈಗ ಯಾವ ಪ್ರಕಾರ ನಮ್ಮ ತಾಯಿ, ತಂದೆ, ಮಿತ್ರ, ಪುತ್ರ, ಬಂಧು ವರ್ಗ ಸಹಚರಿ ಅದೇವ್ರಲ್ಲ, ಒಬ್ಬರಿಗೊಬ್ಬರು ಏನೋ ಮಾಡುವುದಿಲ್ಲ. ಇಲ್ಲೂ ಏನು ಮಾಡ್ತೇವೆ ಅಂದರೆ ಮಾಡೋದು ಸಾಧ್ಯ ಇಲ್ಲ. ಸಹಚರಿ ಒಟ್ಟಿಗೆ ಜೊತೆಯಲ್ಲೇ ಹಾಗೆ ಅನಂತ ಕಾಲದಿಂದ ನಾವು ಅದರ ಜೊತೆಗಿದ್ದೇವೆ. ಏನೋ ಮಹಾಭಾಗ್ಯದಿಂದ ನಾವು ಮೇಲೆ ಬಂದಿದ್ದೇವೆ. ಹೀಗಿರುವ ವೇಳೆದೊಳಗೆ ಆ ಜೀವರುಗಳ ಕುರಿತು ದಯೆಯ ಭಾವ ಈ ಜನಶಾಸನದ ಸಂಯೋಗದಿಂದ ನಮ್ಮಲ್ಲಿ ಸಹಜವಾಗಿ ಬರಬೇಕಾದದ್ದು. ಅದರದ ಪ್ರಯತ್ನಪೂರ್ವಕಲ್ಲ, ಸಹಜವಾಗಿ ಆ ಪ್ರಕಾರದ ಭಾವ ನಮ್ಮಲ್ಲಿ ಬರಬೇಕು. ತಾವು ಸ್ಥಾವರ ಜೀವನದಿಂದ ಮೇಲೆ ಬಂದೆವು, ಆದರೆ ನಾವು ಮನುಷ್ಯ ಕೋಟಿಯಲ್ಲಿ ನಾವು ಮೇಲೆ ಬಂದೆವು. ಮನುಷ್ಯ ಏನು ಮಾನವರಿಗೆ ವಿದ್ಯಮಾನ ಇದೆ, ಆ ಮನುಷ್ಯ ಎಷ್ಟೋ ಮೇಲೆ ಅಂತ ಇದ್ದೇವೆ. ಎಷ್ಟೋ ಮೇಲೆ ಅಂತಂದ್ರೆ ಇದಕ್ಕಿಂತ ಮೇಲೆ ಇಲ್ಲ. ಆದರೆ ಇವತ್ತಿನ ಒಂದು ಸ್ವಲ್ಪ ದೃಶ್ಯ ಹೇಳ್ಬೇಕು ಅನಿಸ್ತೈತಿ. ಈಗ ನಮ್ಮ ಮನೆಯವರಿಗೆ ಮುಲಿ ಮೇಲೆ ಒಂದು ಕಚರ ಹೋಗಿದ್ದಾರೆ. ಆ ಕಚರದಲ್ಲಿ ತಿನಿಸು ಉಣಿಸು ಎಲ್ಲ ಇರ್ತೈತಿ. ಅದ್ರ ನಾಯಿ ಅಂತ ಇಂಥ ದನ ಬಂದು ತಿಂತಾರೆ. ಒಂದು ಪಂಚೇಂದ್ರಿಯ ಜೀವ ಮನುಷ್ಯ, ಹುಲ್ಲಿಂಗ ಮನುಷ್ಯ ರಪ ಮಳಿ ಬಂದ್ರು ನಿಂತ ಕಚರ ನೋಡ್ತಾ ಇತ್ತು. ಆ ನಾಯಿಗಳು ಹೆಂಗೆ ಹತ್ರ ನೋಡ್ತಾವಲ್ಲ ಹಂಗೆ ನೋಡಾಕತ್ತಿತ್ತು. ನಾನು ನಿಂತು ನೋಡ್ಕೊತ ನಿಂತು ಅದ್ರಲ್ಲಿ ಯಾವುದೋ ಒಂದು ಸಪ್ಪಿ ಬಾಯಿಗೆ ಹಚ್ಚಿ ಹೊಡಿತಿತ್ತು, ಹೋಗ್ಬಿಟ್ಟು ಕಾಳ್ತಿತ್ತು. ನೋಡ್ರಿ, ಜೀವ ತಾನೇ ಪರ ಸಂಯೋಗದೊಳಗೆ ಪಟ್ಟಂಥ ಅಹಂಕಾರದ ಫಲ ಇದೆ. ಅನುಕೂಲ ಸಂಯೋಗ ತನ್ನಷ್ಟಕ್ಕೆ ತಾನೇ ಇರ್ತಿದೆ ರೀ. ಸೈದ್ಧಾಂತಿಕವಾಗಿ ವಸ್ತು ಸ್ವರೂಪದಿಂದ ವಿಚಾರ ಮಾಡಿದ್ರೆ ಅದರ ಪುಣ್ಯದ ಯಾವುದೋ ಒಂದು ಶುಭ ಭಾವದಿಂದ ಅಂಥದ್ದು ಪುಣ್ಯಕರ್ಮ ಪ್ರಾಪ್ತಿ ಇರ್ತಿದೆ. ಅದು ಅತ್ಯಂತ ಅಲ್ಪ ಸಮಯ ಇರ್ತಿದೆ ರೀ. ಅಷ್ಟು ಅಲ್ಪ ಸಮಯದೊಳಗೆ ಇವು ಎಷ್ಟು ಗರ್ವಿತ ಆಗ್ತಂದ್ರೆ ಅದರ ಫಲಸ್ವರೂಪವಾಗಿ ಭವಾಂತರದಲ್ಲಿ ಅಂಥ ಅವಸ್ಥೆ ಪ್ರಾಪ್ತ ಆಗ್ತದೆ. ಅದಕ್ಕೆ ಹೇಳಿದ್ದರೆ ಟೋಡರ್ಮಲ್ಜಿ ಹೇಳಿದರು,
ಸಂಜ್ಞಿ ಪಂಚೇಂದ್ರಿಯ ಮನುಷ್ಯ ಪರ್ಯಾಯ ನಮಗೆ ಪ್ರಾಪ್ತ ಆದದ್ದಿದೆ. ಆ ಶರೀರದ ಸ್ಥಿರತೆಯ ಸಲುವಾಗಿ ಪರ್ಯಾಪ್ತ ಜೀವನೋಪಾಯ ಇದೆ, ನಿಲ್ಲಲಿಕ್ಕೆ ಆವಾಸ ಇದೆ. ಇಷ್ಟಿದ್ದ ನಂತರ ಏನಿದೆ? ಇಷ್ಟಿದ್ದ ನಂತರ ಬಸ್ ಅಂತರ್ಮುಖತೆಯ ಅಭ್ಯಾಸ ಮಾಡೋದಿದೆ. ಭವಸಾಗರದಿಂದ ಹೇಗೆ ದಾಟೋದ ಇದರದೇ ಒಂದು ಉಪಾಯವನ್ನು, ಮಾರ್ಗವನ್ನು ಕಂಡು ಹಿಡಿಯುವ ಸಲುವಾಗಿ ಜೀವನ ವ್ಯತೀತ ಮಾಡೋದಿದೆ. ಆ ಉಪಾಯನ ಜಿನವಾಣಿಯ ಆಶ್ರಯ ಇದೆ, ತತ್ವದ ಅಭ್ಯಾಸ ಇದೆ. ಏನಿದೆ ಹೇಳಿ? ಸಾಕಷ್ಟು ಇದ್ರೂ ಕೂಡ ಹಿಂದೆ ಅನೇಕ ಬಾರಿನೂ ಹೇಳಿದ್ದ ಇದೆ. ಅವ್ವ ಹೇಳ್ತಿದ್ರು, ಈಗ ಗೊತ್ತಿಲ್ಲ ನಿಮಗೆಲ್ಲ ಐತಿ, ಮಾತಿದೆ ಇತ್ತರೆ ಅವ್ರದ, ಆದ್ರೆ ಹೊಟ್ಟಿ ಹೊಲಗಿರಿ ಕಾಣಿಸ್ತೈತೆ ಅಂತ, ಹೊಲಗಿರಿ ತೋರಿಸ್ತೈತಿ. ಅದ ಮಾತಿಗೆ ತಾವು ಹೇಳಿದ್ರೇನಿಲ್ಲ, ಮನುಷ್ಯದ ಅದರ ಕಡೆ ನೋಡ್ತಾ ಇದೆ. ಹಸಿವೆಯ ಬಾಧೆ ಇದೆರಲ್ಲ, ಅದು ಬಹಳ ಬಹಳ ಅಂತಂದ್ರೆ ಬಹಳ ಈ ಜೀವಕ್ಕೆ ಅಸಹ್ಯ ಇದೆ ರೀ. ಸಹನೆ ಮಾಡೋದು ಸಾಧ್ಯ ಇಲ್ಲ. ದೈವಯೋಗದಿಂದ ನಮಗೆ ಪ್ರಾಪ್ತ ಇದೆ ರೀ. ದೈವಯೋಗದಿಂದ ಅದು ಯಾವಾಗ ಯಾವ ರೀತಿ ಬದಲಾಗ್ತಿದೆ ಹೇಳಲಿಕ್ಕೆ ಬರುವುದಿಲ್ಲರಿ. ಧನ್ಯಕುಮಾರನ ಜೀವನ ಓದ್ತೇವೆ, ಬರೇ ಒಂದು ಪಾಯಸದ ಸಲುವಾಗಿ ಹಿಂದಿನ ಭವದೊಳಗ ಎಷ್ಟು ಹೊಡ್ತಾ ತಿಂದ. ಧನ್ಯಕುಮಾರನ ಭವದೊಳಗ ಧನ್ಯಕುಮಾರನಿಗೆ ಆತನ 6 ಜನ ಅಣ್ಣಂದಿರ ಯಾವ ಪ್ರಕಾರದ ಅವನ ಜೊತೆಗೆ ವ್ಯವಹಾರ ಮಾಡಿದರು ಮತ್ತು ಅವರ ಪರಿಸ್ಥಿತಿ ಏನಾಯಿತು ಒಂದೇ ಭವದಲ್ಲಿರಿ. ಮುಂದಿನ ಭವದ ಮಾತಿಲ್ಲ, ಮಾಡಿದ್ದಂತೂ ನಾವು ಭೋಗಿಸೋದನ ನೋಡ್ರಿ. ಉದ್ಗಲ ಜಡೇಶ್ವರ ಇದೆ. ನಮ್ಮ ಪುಣ್ಯಕರ್ಮದ ನಾವೇ ಆಧಾರ ಮಾಡಲಿಲ್ಲ, ಅದರ ತಿರಸ್ಕಾರ ಮಾಡಿದೀವಿ ಅಂತಂದ್ರೆ ಅದು ನಮ್ಮ ಹತ್ರ ಆಗಿ ಬರ್ತೀವಿ. ಧರ್ಮ, ಆತ್ಮ ಸ್ವಭಾವದ ಪ್ರಾಪ್ತಿ, ದೇವ ಗುರುಗಳ ಮಾತ ಎಲ್ಲವೂ ಇದೇ ಪ್ರಕಾರ ಇದೆ ರೀ. ಉದ್ಗಲೇಶ್ವರ ಜಡೇಶ್ವರ ಇದೆ. ನಮ್ಮ ಸಂಯೋಗದೊಳಗೆ ಬಂದಿದೆ ಅಂತಂದ್ರೆ ಅದು ನಮ್ಮ ಅಧೀನ ಇಲ್ಲ. ಇದು ನಾವು ತಿಳಿಲಿಕ್ಕೆ ಬೇಕು. ಒಂದು ಅಹಂಕಾರದ ಫಲದಿಂದನ ಇದು ನನ್ನದು, ನಾನು ಶ್ರೇಷ್ಠ, ಈ ಪ್ರಕಾರದ ಒಂದು ಅಹಂಕಾರದ ಫಲದಿಂದನ ಅದರ ಸಲುವಾಗಿ ಈ ಜೀವ ಯಾವುದನ್ನ ಇವು ಶ್ರೇಷ್ಠ ನಾನು ಅಂಥೇಳಿ ತಿಳ್ಕೊಂಡಿದ್ದಾನೆ. ನನ್ನ ಪುರುಷಾರ್ಥದ ಫಲ ಇದೆ, ನನ್ನ ದುಡಿಮೆಯ ಫಲ ಇದೆ. ಈ ಪ್ರಕಾರ ಏನೇನು ತಿಳಿತಾನೋ ಅದರ ಫಲವನ್ನು ಇವ ಭವಾಂತರದಲ್ಲಿ ಅನುಭವಿಸಲೇಬೇಕು. ಕಥೆ ಆಗಮದಲ್ಲಿ ಸಾಕಷ್ಟು ಬರ್ತವ್ರೆ. ಜೀವ ಬರೇ ಭಾವ ಮಾಡ್ತಾನೆ. ಭಾವ ಮಾಡ್ತಾನೇನು ಆಗ್ತಾವು. ಆಗಮದಲ್ಲಿ 2 ಪ್ರಕಾರದ ಕಥನೆ ಇದೆ ರೀ. ಯಾವ ಭಾವದ ಜೊತೆಗೆ ಇವ ತನ್ಮಯಾಗಿ ಅದರ ಅನುಭವ ಮಾಡ್ತಾನೋ ಆ ಭಾವವನ್ನು ಇವ ಮಾಡ್ತಾನಂತ ಹೇಳ್ತಾರೆ. ಯಾವ ಭಾವ ಆಗ್ತಾ ಇರೋ ವೇಳೆದೊಳಗೆ ಕೂಡ, ಯಾವ ಭಾವದ ವಿದ್ಯಮಾನತೆಯೊಳಗೂ ಕೂಡ ಇವು ಜ್ಞಾನ ಸ್ವಭಾವದಿಂದ ಅದರ ಅವಲೋಕನೆ ಮಾಡ್ತಾನೋ. ಈ ಭಾವ ಕ್ಷಣಿಕ ಇದೆ, ಇದು ಅಶುಭ ಭಾವಿದೆ, ಇದು ಶುಭ ಭಾವಿದೆ ಅಂಥೇಳಿ ಜಾಗೃತ ಜ್ಞಾನ ತಿಳಿತಿದೆಯೋ ಆ ಜೀವ ಆ ಭಾವದ ಕರ್ತೃವಿಲ್ಲ. ಇಷ್ಟು ಸುದೀರ್ಘ ನಮ್ಮದ ಸಮಯ ಸಾರದ್ದ ಕಲಶ ಟೀಕಾ ಕೃತಿ ಒಂದೇ ಇದೆ. ಕಲಶ ಏನೋ ಇನ್ನೂ 100 ಆಗಿಲ್ಲೇನೋರೆ ಅಲ್ರಿ, ಆಗಿಲ್ಲ. ಆದ್ರೆ ನಮ್ದು ಆ ಕಲಶ ಟೀಕಾದ ಮೇಲೆ ಜ್ಞಾನದ ಉದ್ಯಮ ಎಷ್ಟಾಗಿದೆ ರೀ? 10 ವರ್ಷದ್ದಾಗಿದೆ ಅಲ್ಲ, 9 ವರ್ಷದ್ದರೇ ಆಗಿದೆ. 2011 ಕೊನೆಗೆ ಬಂದಿದೆ ಕಾಣಿಸ್ತಿದೆ. ಅಂದ್ರೆ ಇಷ್ಟು ಸುದೀರ್ಘ ಅಭ್ಯಾಸ ಆದ ನಂತರ ಯಾವ ಭಾವದೊಳಗ ನಾನು ತಲ್ಲೀನ ಇದ್ದೇನೆ ಆ ಭಾವದ ಕರ್ತೃ ಸ್ವಯಂ ಇದ್ದೇನೆ ನಾನು. ನೋಡ್ರಿ, ಯಾವ ಭಾವದ ಅನುಭವ ನನಗಾಗ್ತಿದೆಯೋ ಆ ಭಾವದ ಕರ್ತೃ ಸ್ವಯಂ ನಾನಿದ್ದೇನೆ. ಆ ಭಾವದ ಕರ್ತೃ ನಾನು ಆಗಬೇಕಾದ್ರೆ ಆ ಭಾವದೊಳಗನ ನನ್ನ ಜ್ಞಾನದರ್ಶನ ವ್ಯಾಪ್ತ ಆಗಿ ಅದು ತಿರೋಭೂತ ಆಗಿ ಆ ಭಾವ ಮುಖ್ಯ ಆಗಿದೆ. ವ್ಯಾಪ್ಯ ವ್ಯಾಪಕ ಅಂತಂದ್ರೆ ಬರೇ ವ್ಯಾಪ್ಯ ವ್ಯಾಪಕದ ಮಾತಿಲ್ರಿ.
ಯಾವ ಕ್ಷಣವರ್ತಿ ಭಾವದೊಳಗೆ ವಿಜಯಣ್ಣ, ವಿಕಾರಿ ಭಾವದೊಳಗೆ, ಶುಭ ಅಶುಭ ಭಾವದೊಳಗೆ, ಅದು ಶುಭ ಇರಲಿ ಬೇಕಾದ್ರೆ ಅಶುಭ ಇರಲಿ, ಆ ಭಾವದೊಳಗ ಚೈತನ್ಯದ ಪ್ರಕಾಶ ವ್ಯಾಪ್ತ ಆಗ್ತಿದೆ. ಅದು ವ್ಯಾಪ್ತ ಆಗ್ತಿದೆ, ಆ ಭಾವದೊಳಗೆ ವ್ಯಾಪ್ತ, ಬರೇ ವ್ಯಾಪ್ತ ಆಗುವುದಿಲ್ಲ, ಅದು ತಿರೋಭೂತ ಆಗ್ತಿದೆ, ಆ ಭಾವ ಆವಿರ್ಭೂತ ಆಗ್ತಿದೆ. ಆವಾಗ ಇವು ಅದರದ ಕರ್ತೃ ಆಗ್ತದೆ, ಆ ಭಾವ ಮುಖ್ಯ ಆಗ್ತಿದೆ, ಆ ಭಾವವೇ ತಾನು, ಅದನ್ನೇ ತತ್ಲೀನ ತಲ್ಲೀನ ಅಂಥೇಳಿ ಹೇಳ್ತಾರೆ. ಹೀಗೆ ನೋಡ್ರಿ, ನಮಗೇನು ಸಿಕ್ಕಿದೆ ಇರಲ್ಲ ಗೌರಣ್ಣವರು, ಬಾಹ್ಯದ್ದಂತೂ ನಮಗೆ ಅನುಕೂಲತೆ ಇದೆ, ಆ ಅನುಕೂಲತೆ ಹೀಗೆ ನಡೀತಾ ಇದೆ. ಇದಕ್ಕೆ ಕಾರಣ ಬರೇ ಪೂರ್ವ ಪುಣ್ಯ ಅಂಥೇಳಿ ತಿಳಿಬೇಡ್ರಿ ನೀವು. ವರ್ತಮಾನದೊಳಗೆ ನಮ್ದೇನು ಶುಭಾಚರಣೆ ಇದೆ ನೋಡು ಬಬಿತಾ, ಅದರ ಆಧಾರದಿಂದನ ಆ ಪುಣ್ಯ ಹಾಗೆ ಇನ್ನಷ್ಟು ಬೆಳೀತಾ ಇದೆ. ನಮಗೆ ಪ್ರತಿಕೂಲತೆ ಬರಲಿಕ್ಕೆ ಬಹಳ ಸಮಯ ಬೇಕಾಗುವುದಿಲ್ಲ, ನಮ್ದು ಈ ಭಾವನೆ ಬಿಟ್ಟು ಹೋಯಿತು ಅಂತಂದ್ರೆ. ಅದರ ಸಲುವಾಗಿ ಪದ್ಮನಂದಿ ಆಚಾರ್ಯರು ಹೇಳಿರ, ಸರಸ್ವತಿಯ ಅನುಗ್ರಹ ಇಲ್ದಿದ್ರೆ ಜೀವ ತತ್ವ ನಿರ್ಣಯ ಮಾಡೋದು ಸಾಧ್ಯ ಇಲ್ಲ. ತತ್ವ ನಿರ್ಣಯ ಮಾಡದ ವಿನಃ ಹೇಯ ಅಹೇಯ ಅರ್ಥಾತ್ ಗ್ರಹಣ ಯೋಗ್ಯ ಮತ್ತು ತ್ಯಾಗ ಯೋಗ್ಯ ಇವುಗಳ ವಿವೇಕ ಆಗುವುದಿಲ್ಲ. ಅವುಗಳ ವಿವೇಕ ಬರದೇ ಇದ್ರೆ ಸಮ್ಯಕ್ ದರ್ಶನ ಸಾಧ್ಯ ಇಲ್ಲ. ಸಮ್ಯಕ್ ದರ್ಶನ ಇಲ್ದಿದ್ರೆ ಸಾಧಕ ಅವಸ್ಥೆ ಇಲ್ಲ. ಸಾಧಕ ಅವಸ್ಥೆ ಇಲ್ದಿದ್ರೆ ಕೇವಲ ಜ್ಞಾನ ಇಲ್ಲ. ಕೇವಲ ಜ್ಞಾನ ಪಡೆದಿರುವಂಥವರಲ್ಲೇ ಕೂಡ ನಿನ್ನದೇ ಪ್ರಭಾವ ಕಾಣಿಸ್ತಿದೆ ಅಂದ ಮೇಲೆ ಇಲ್ಲಿಂದ ಅಲ್ಲಿ ಹೋಗಬೇಕಾದ್ರೆ ಏನಿದೆ, ಪ್ರತಿಯೊಂದು ಜೀವದ ಮೇಲೆ ನಿನ್ನದೇ ಅನುಗ್ರಹ. ನಿಜವಾಗಿ ಏನು ನಮ್ಮದು ವಿಷಯ ನಡೆದಿತ್ತು ಅಂದರೆ, ಈಗೇನು ತಾವು ಅವಸ್ಥೆ ಪ್ರತ್ಯಕ್ಷ ನೋಡಿ ಬಂದರೆ ಅದನ್ನು ಕೇವಲಿ ಪ್ರಭುಗಳ ನೋಡೇನ ಈ ಜೀವರುಗಳಿಗೆ ಭಾವಗಳ ಸ್ವರೂಪವನ್ನು ತಿಳಿಸಿದ್ದಾರೆ. ಜೀವ ಅಜ್ಞಾನದಿಂದ ಎಂಥ ಭಾವದೊಳಗ ತನ್ನನ್ನು ತಾನು ಮರೆತು ಬರೆ ಹೋಗುವುದಿಲ್ಲ, ಆದರೆ ತನ್ನ ಮೇಲೆ ಮಹಾನ್ ಅನ್ಯಾಯ ಮಾಡ್ತಾನೆ. ಪರದ ಮೇಲೆ ಏನು ಅನ್ಯಾಯ ಮಾಡೋದು ಸಾಧ್ಯ ಇಲ್ಲ. ತನ್ನ ಮೇಲೆ ತಾನು ಮಹಾ ಅನ್ಯಾಯ ಮಾಡ್ತಾ ಇದ್ದಾನೆ. ಮತ್ತು ಈ ಮಹಾ ಅನ್ಯಾಯ ಮಾಡುವ ಅವಕಾಶ ಅಲ್ಪಿದೆ. ಆ ಅನ್ಯಾಯದ ಫಲವನ್ನು ಭೋಗಿಸುವ ಕಾಲ ಅನಂತ. ತಮಗೆ ಕರ್ಮ ಸಿದ್ಧಾಂತದ ಮಾತು ಹೇಳಿದ್ದೇನ್ರಿ ನಾನು. ತಮಗೆಲ್ಲರಿಗೂ ಪರಿಚಯ ಇದೆ, ಇನ್ನೊಮ್ಮೆ ಸ್ಮರಣೆ ಮಾಡಿಕೊಳ್ಳೋದು. ಮೋಹನೀಯದ ಉತ್ಕೃಷ್ಟ ಬಂಧ 70 ಕೋಟಿ. 8 ಕರ್ಮಗಳಲ್ಲಿ ರಾಜ ಯಾವುದರ ಇದೆ ಅಂತಂದ್ರೆ ಮೋಹನೀಯರು. ಮೋಹನೀಯ. ಹಾಗಾದ್ರೆ ಆ ಮೋಹನೀಯದ ಉತ್ಕೃಷ್ಟ ಬಂಧ, ಮೋಹನೀಯ ಕರ್ಮದ ಉತ್ಕೃಷ್ಟ ಬಂಧ 70 ಕೋಟಿ ಸಾಗರ. ಬರೀ 70 ಅಲ್ಲ, 70 ಕೋಟಿ ಅಲ್ಲ, 70 ಕೋಟಿ, 70 ಕೋಟಿ ಅಲ್ಲ, 70 ಕೋಟಿ ಸಾಗರ. ನಮಗೆ ಭಯ ಇಲ್ಲ. ಅದಕ್ಕೆ ಹೇಳಿದ್ದಿತ್ತು, ಭವದ ಭೀತಿಯು ಯಾರಿಗಿದೆ? ನಮಗಿದೆ ಏನು ಭವದ ಭೀತಿ? ನಮಗೆ ಈ ಭವ ಬೇಕಾಗಿದೆ ಏನು? ಭವ ಸತತ ಬೇಕಾಗಿದೆ. ಒಳಗೆ ಕೇಳಿದ ನಂತರ, ಮೊನ್ನೆ ಚತುರ್ದಶಿ ದಿವಸ ಮಾತು ಬಂದದ್ದಿತ್ರಿ, ಒಳಗೆ ಕೇಳಿದ ನಂತರ ನನಗೆ ಭವ ಬೇಕಾಗಿದೆಯೋ, ಭವ ಸತತ ಬೇಕಾಗಿದೆಯೋ, ಆ ಭವದ ಜೊತೆಗೆ ನನಗೆ ಸುಖ ಇದೆಯೋ, ಆಕುಲತೆ ಇದೆಯೋ, ಚೈತನ್ಯ ದಹಿಸಿ ಹೋಗ್ತಾ ಇದೆಯೋ, ಚೈತನ್ಯ ಸುರಕ್ಷಿತ ಇದೆಯೋ, ಚೈತನ್ಯದ ರಕ್ಷಣೆಯ ಸಲುವಾಗಿ ಭವದ ಭಾವವನ್ನು, ಭವದ ಅಭಿಲಾಷೆಯನ್ನು ಬಿಡೋದು ಅವಶ್ಯಕ ಇದೆಯೋ ಅಥವಾ ಸಂರಕ್ಷಣೆ ಮಾಡಿಕೊಳ್ಳೋದು ಅವಶ್ಯಕ ಇದೆ. ಈ ಎಲ್ಲ ಮಾತುಗಳದ್ದು ಚಿಂತನೆ ನಡೀಲಿಕ್ಕೆ ಬೇಕ್ರಿ. ಹಾಗಾದ್ರೆ ಮನುಷ್ಯ ಪ್ರಾಣಿಯ ದುಃಖ ತಮಗೆ ಕಂಡು ಬಂತು, ನನಗೆ ಅನೇಕ ಬಾರಿ ಕಂಡು ಬರ್ತಿದ್ದೇನೆ. ಕಸ ಎತ್ತುತ್ತಾ ಇರ್ತಾರೆ. ನಾನೇನು ಭದ್ರವಾದಂಥ ಮನೆಯಲ್ಲಿ ಬೆಚ್ಚಗೆ ನಿದ್ರೆ ಮಾಡಿ ಎದ್ದು ಎಲ್ಲ ಪ್ರಕಾರದ ಅನುಕೂಲತೆ ಸ್ನಾನಾದಿಗಳನ್ನು ಮಾಡಿ ಜಿನದರ್ಶನ ಮಾಡಲಿಕ್ಕೆ ಹೊರಟಿದ್ದೇನೆ. ನನ್ನ ಹಾಗೆ ಇರುವಂಥ ಮನುಷ್ಯರ ಕಸ ಎತ್ತುತ್ತಾ ಇರ್ತಾರೆ. ಹಾಗಾದರೆ ನನ್ನಲ್ಲೇ ಅವರಲ್ಲಿ ಈ ವ್ಯತ್ಯಾಸ ಯಾವ ಕಾರಣದಿಂದ? ಆ ಕಾರಣವನ್ನು ತಿಳ್ಕೊಂಡ ಅಂಥ ಕಾರಣದ ನನ್ನಲ್ಲಿ ಏನು ಬೀಜ ಇದೆ ಅದರ ಭಾವ ಮಾಡೋದಿದೆ ರೀ. ನನಗೆ ಬೀಜ ಇದೆ ರೀ, ಮೇಲಿನ ವೃಕ್ಷನ ಇದೆ ರೀ, ಮೇಲಿನ ಟೊಂಗೆಗಳನ್ನು ಕತ್ತರಿಸಿ ಈ ಅನುಕೂಲತೆ ನನಗೆ ಸಿಕ್ಕಿದೆ ರೀ. ಮೇಲಿನ ಟೊಂಗೆಗಳಿಲ್ಲ ಅಷ್ಟೇ ರೀ, ಎಲೆಗಳಿಲ್ಲ, ಚಿಗುರೆಲೆಗಳಿಲ್ಲ,
ಅದರ ಭದ್ರವಾದಂಥ ಬೇರು ಇದೆ ಮತ್ತು ಆ ವೃಕ್ಷ ಜೀವಂತ ಇದೆ. ಬಹಳ ವೇಳೆ ಮುಂದಿನ ಭವದ ಮಾತಿಲ್ಲ, ಇದ ಭವದೊಳಗೆ ಆ ಪ್ರಸಂಗ ಬರಲಿಕ್ಕಿಲ್ಲ ಅನ್ನೋದೇ ಅದರ ಮೇಲೆ. ಆದರೆ ಒಂದು ಮಾತು ಇಲ್ಲಿ ಕೂತು ಹೇಳ್ತೇನೆ ನಾನು, ಜಿನವಾಣಿಯ ಸಲುವಾಗಿ ಶ್ರದ್ಧೆ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಆ ಪ್ರಸಂಗ ಬರುವುದಿಲ್ಲ, ಸಾಧ್ಯನೇ ಇಲ್ಲ. ಇನ್ನೊಬ್ಬರ ಮನೆಗೆ ಹೋಗಿ ಕೆಲಸ ಮಾಡುವಂಥ ಪ್ರಸಂಗ ಬಬಿತ, ಎಷ್ಟೋ ಅಶುಭ ಕರ್ಮದ ಉದಯ ಬಂದ್ರೂ ಜಿನವಾಣಿಯ ಶ್ರದ್ಧೆ ದೃಢ ಇತ್ತು ಅಂತಂದ್ರೆ ಆ ಪ್ರಸಂಗ ನಮ್ಮ ಜೀವನದೊಳಗೆ ಬರುತ್ತಿಲ್ಲ. ಮಹಾಬಲ ಮಹಾರಾಜರು ಹೇಳಿದ್ದ ಮಾತು ಅಪ್ಪಾಜಿಯ ಮೂಲಕ ಹೇಳಿದ್ದೇನೆ ಅಂದ್ರೆ ನಾನು. ಆರುಗುರಾಣಿ ಕನ್ನಡದೊಳಗೆ ಪ್ರಕಾಶಿತ ಮಾಡಿದ ನಂತರ ಬಾಹುಬಲಿಯೊಳಗೆ ಮಹಾಬಲ ಮಹಾರಾಜರಿದ್ದರು. ಅಲ್ಲಿ ಹೋದ ನಂತರ ಅಪ್ಪಾಜಿ ಹೇಳಿದ್ರು, ಜೈನರಿಗೆ ಫ್ರೀ ಕೊಡ್ಬೇಕನ್ನೋದೈತಿ, ಯಾರಿಗೆ ಪುಸ್ತಕ ತಗೊಂಡು ಓದುವ ಸಾಧ್ಯತೆ ಇಲ್ಲ ಅಂತಾರೆ. ಆಗ ಮಹಾಬಲ ಮಹಾರಾಜರು ಹೇಳಿದ್ರು, ಗ್ರಂಥ ತಗೊಂಡು ಓದುವ ಸಾಧ್ಯತೆ ಇಲ್ಲ, ಅಷ್ಟು ಹೀನ ಪುಣ್ಯದ ಜೀವ ಜೈನ ಕುಲದೊಳಗೆ ಹುಟ್ಟೋದಿಲ್ಲ. ಹಾಗಾದ್ರೆ ಗ್ರಂಥ ದುಡ್ಡು ಕೊಟ್ಟು ತಗೊಳ್ಳುವಂಥ ಸಾಧ್ಯತೆನೇ ಇಲ್ಲ, ಅಷ್ಟು ಹೀನ ಪುಣ್ಯ ಜೀವ ಹುಟ್ಟುವುದಿಲ್ಲ ಅಂದಮೇಲೆ ಜೀವನೋಪಾಯಕ್ಕೆ ಕಡಿಮೆ ಬೀಳುವಂಥ ಹೀನ ಪುಣ್ಯ ಜಿನವಾಣಿಯ ಆಶ್ರಯ ಇರೋ ಎಳೆದೊಳಗೆ ಎಂದಾದರೂ ಸಾಧ್ಯ ಇದೆ ಏನ್ರಿ? ಅಷ್ಟು ಹೀನಾಗೋದು ಸಾಧ್ಯ ಇದೆಯಲ್ಲ? ಸಾಧ್ಯನೇ ಇಲ್ರಿ. ಅದಂತೂ ಬಹಳ ಸಾಮಾನ್ಯ ಮಾತಿದೆ ಸುಧಾತೆ. ಜಿನವಾಣಿಯ ಆಶ್ರಯ ಮಾಡಿದ ನಂತರ ಗೌರಣ್ಣವರು ಅದು ಬಹಳ ಸಾಮಾನ್ಯ ಮಾತಿದೆ ರೀ, ಜೀವನೋಪಾಯ ಉಳಿಯುವುದಿಲ್ಲ ಅನ್ನೋದು ಬಹಳ ಸಾಮಾನ್ಯ ಮಾತಿದೆ. ನಿರಾಕುಲ ಆನಂದಾಮೃತದ ಭೋಜನ ಮಾಡುವಂಥ ಅವಕಾಶ ಇಲ್ಲಿ ಲಭ್ಯ ಆಗ್ತಿದೆ ಅಂದಮೇಲೆ ಆ ಭೋಜನಕ್ಕೆ ಎಲ್ಲಿ ಕ್ಷತಿ ಬರೋದಿದೆ ರೀ? ಮೊನ್ನೆ ನಾವು ಯಾವುದರ ಚಿಂತೆ ಮಾಡ್ತಾ ಇದ್ದೀವಿ? ಯಾವ ಖ್ಯಾತಿ ಪೂಜೆ ಚಿಂತೆ ಮಾಡ್ತಾ ಇದ್ದೀವಿ? ನಮ್ಮ ಖ್ಯಾತಿ ನಮಗೆ ಗೊತ್ತಿಲ್ಲ, ಇನ್ನೊಬ್ಬರು ನಮ್ಮ ಖ್ಯಾತಿ ಅದಕ್ಕೆ ಮಾಡಬೇಕಾಗಿದೆ ರೀ. ನನ್ನ ಖ್ಯಾತಿ ನನ್ನ ಸಾಮರ್ಥ್ಯ ಎಂಥದ್ದಿದೆ ಅನ್ನೋದು ತಿಳ್ಕೊಳ್ಳುವ ಮನಸ್ಸು ನಮಗಿಲ್ಲಾಗಿದೆ. ಇಲ್ಲಿ ಹೇಳ್ತಾ ಇದ್ದಾರೆ ಏನ್ರಿ, ಗುರುಗಳು ಹೇಳ್ತಾ ಇದ್ದಾರೆ, 12ನೇ ಪ್ರೇಕ್ಷೆಯೊಳಗೆ ಬರ್ತಿದ್ದಿಲ್ಲ, ಧರ್ಮವೇ ಶಿರಿಯದು ಧರ್ಮವೇ ಗುರಿಯದು ನಿಜ ಜೀವನದ ಕೃತಿಯಲ್ಲ, ಅಡಿಗಡಿಗೆ ಆತ್ಮಗೆ ಸಾರುತ್ತಲಿರುವರು. ಹೆಜ್ಜೆ ಹೆಜ್ಜೆಗೆ ಹೇಳ್ತಾ ಇದ್ದಾರೆ. ಆದ್ರೆ ಕೇಳೋದು ಬೇಕಲ್ಲ. ಮುಕುಂದಾದ್ರಿ ಮಾತು ಏನು ಹೇಳಿತು? ಕೇಳುವ ಭವ್ಯರೂ ಬೇಕೆಂದು. ಬೆಟ್ಟದ ವೃಕ್ಷ, ಬಳ್ಳಿ, ತರು, ಲತೆ, ಬಂಡೆಗಲ್ಲ ಕಣ ಕಣನ ಹೇಳ್ತಾ ಇದೆ, ಆದ್ರೆ ಕೇಳುವ ಭವ್ಯರು ಬೇಕು. ಅದನ್ನ ಮೆಟ್ಟಿ ಸರಿ ಮಾಡಿದ್ರು ಅಥವಾ ಇಲ್ಲರಿ ತಮಗೆ ಬೇಕಾಗಿ. ಅವಾಗನ ಅಪ್ಪಾಜಿ ಅಂದ್ರು, ಇನ್ನು ಈ ಜೀವನದೊಳಗೆ ಕುಂದಾದ್ರಿಯ ವಿಚಾರ ನಂದು ಸಂಪೂರ್ಣ. ಇಂಥ ಸ್ಥಿತಿ ಆಗೋದಿದೆ ಅಂಥೇಳಿನ ಅವರಿಗೇನು ಜ್ಞಾನ ಆಗಿತ್ತೋ? ಕುಂದಾದ್ರಿ ದರ್ಶನದೊಳಗೆ ಬರೋದಲ್ಲ, ಇಡೀ ಭಾರತದೊಳಗೆ ಸಮ್ಮೇದ ಶಿಖರ್ಜಿಗಿಂತ ಕೂಡ ಪವಿತ್ರ ಉಳ್ಕೊಂಡಿರುವಂಥ ಈ ಸ್ಥಾನ ಜನರ ದೃಷ್ಟಿಗೆ ಬಾರದನ ಉಳ್ಕೊಂಡಿರೋದ, ಅದಕ್ಕೆ ಶಾಪಲ್ಲ ವರದಾನ ಇದೆ ಅಂತ ಹೇಳಿ ಬರ್ತಾರೆ. ಓದರೆ ತೆಗೆದು ಮುಂದೆ ಕೂಡ ಇದರ ನೈಸರ್ಗಿಕತೆಯನ್ನ ಕೆಡಿಸುವ ಪಾಪ ಕಾರ್ಯ ಯಾರೂ ಮಾಡಬಾರ್ದಂತ ಹೇಳಿದ್ದಾರೆ. ಅದನ್ನು ಓದಿ ಅದನ್ನು ಕೇಳಿ ಕೂಡ ಯಾರು ಕೇಳಿದ್ರೋ, ಯಾರು ಅದಕ್ಕೆ ಕೂಡ ಒಂದು ಪ್ರಕಾರದಿಂದ ಆಧಾರ ಆಗಿ ನಿಂತುಕೊಂಡಿದ್ರೋ ಅವರ ಅದನ್ನು ಕೆಡಿಸುವುದಕ್ಕೆ ಮುಂದಾಗುತ್ತೆ. ಕೊನೆಗೆ ಅವಸ್ಥೆ ಏನಾಯ್ತು ಸುಧಾತಾಯಿ? ಮಾತಾಡಬಾರ್ದು, ಆದ್ರೆ ವಾಸ್ತವಿಕತೆಯನ್ನು ಮಾತಾಡ್ಲಿಕ್ಕೆ ಏನಿದೆ ರೀ? ವಾಸ್ತವಿಕ ಸ್ವರೂಪವನ್ನು ನಮಗೆ ಧಾರಣ ಮಾಡೋದಿದೆ ಅಂದ ಮೇಲೆ ಧರ್ಮಾಯತನಗಳನ್ನು ಕೆಡಿಸುವ, ಅದರ ಸಹಜತೆಯನ್ನು ಕೆಡಿಸುವ, ನಮ್ಮ ಧರ್ಮವನ್ನು ನಾವು ಕೆಡಿಸಿಕೊಂಡಿರುವುದರಿಂದನೇ ಈ ಸಂಸಾರದಲ್ಲಿ ಪರಿಭ್ರಮಣ ಮಾಡ್ತಾ ಇದ್ದೇವ್ರಿ. ಇನ್ನು ಆ ಧರ್ಮಾಯತನಕ್ಕೂ ಕೂಡ ಧಕ್ಕೆ ತರುವ ಕೃತ್ರಿಮತೆಯನ್ನ 100 ಪ್ರಭೆಯೊಳಗನೂ ಮಾತು ಬಂತು. ಏನು ಬಂತು? ಆ ನೈಸರ್ಗಿಕವಾದಂಥ ಗುಹೆಗಳ ಮೂಲಂತೂ ಮೇಲೆ ಹೋದ ನಂತರ ಚಂಪಕ ವೃಕ್ಷದ ವಲಯಾದದ್ದನ್ನು ನೋಡಿ ಕೆಡಕೆನಿಸ್ತು. 2000 ವರ್ಷದ್ದರೆ ಚಂಪಕ ವೃಕ್ಷ. ಅಲ್ಲೇ ಕೂತ ಸೀಮಂಧರ ಪ್ರಭುವಿನ
ದಿವ್ಯಧ್ವನಿಯ ಸಾರ ರೂಪದ ಪ್ರವಚನ ಸಾರದ ರಚನೆ ಭಗವತ್ ಸ್ವರೂಪದ ಕುಂದಾಚಾರ್ಯ ದೇವ ಮಾಡಿದರು. ಮತ್ತು ಆ ಚಂಪಕ ವೃಕ್ಷವನ್ನು ಕತ್ತರಿಸಿ ಹಾಕಿ ಜಿನಬಿಂಬವನ್ನು ಇಟ್ಟರು. ಅಕಾರಣವಾಗಿ ಚಂಪಕ ವೃಕ್ಷದ ವಧೆಯಾಗಿರುವುದನ್ನು ಶಬ್ದ ಬರ್ತಿದೆ. ನೋಡಿ, ನಿರಾಶೆಯಿಂದ ಕೆಳಗೆ ಬರ್ತಾ ಇರುವಂಥ ಆತ್ಮಾರ್ಥಿ ಜೀವಕ್ಕೆ ಎಲ್ಲೋ ಒಂದು ಆಶಾಕಿರಣ, ಆ ಗುಹೆಗಳ ಹತ್ರ ಹೋಗಿ ಆಚಾರ್ಯರ ಸಂಸ್ಮರಣೆ ಮಾಡು. ಅವು ತಮ್ಮ ನೈಸರ್ಗಿಕತೆಯನ್ನು ಬಿಟ್ಟ ಮುಖಕ್ಕೆ ಸಿಮೆಂಟ್ ಮಾಡಿಕೊಂಡು ಕೂತಿದವು ಅಂಥೇಳಿ ಬರ್ದರ್ರೆ. ನೋಡ್ಬೇಕು ಅವರ ಆಂತರ್ಯದ ಭಾವ ಏನಿರಬಹುದು. ಸುಂದರತೆ ಸ್ವಾಭಾವಿಕತೆಯೊಳಗಿರ್ತಿದೆ. ಕೃತ್ರಿಮತೆಯೊಳಗೆ ಎಂದೂ ಸುಂದರತೆ ಇರುವುದಿಲ್ಲ. ಕೃತ್ರಿಮತೆಯೊಳಗೆ ಬರೇ ಆಕುಲತೆ ಇರ್ತಿದೆ, ಬರೇ ಆಕುಲತೆ. ಇದು ಪ್ರತ್ಯಕ್ಷ ಇದ್ರೂ ಕೂಡ ನಮಗೆ ಕೃತ್ರಿಮತೆನೇ ಎಷ್ಟು ಮೈಗೂಡಿಸಿಕೊಂಡಿದ್ದೀವಿ ಅಂತಂದ್ರೆ ಅದಿಲ್ಲದ ನಮ್ಮ ಜೀವನ. ಹೌದ್ರಿ, ನೈಸರ್ಗಿಕ ಸೌಂದರ್ಯ. ನಮಗೆ ಅಂಕುಡೊಂಕಾಗಿ ಬೆಳೆದು ನಿಂತಿರುವಂಥ ವೃಕ್ಷ ಸುಂದರ ಅನ್ನಿಸ್ತಿದೆಯೋ, ಅಥವಾ ಚೆನ್ನಾಗಿ ಅದನ್ನು ಕಟ್ ಮಾಡಿರ್ತಾರಲ್ಲ ಅದು ಸುಂದರ ಅನ್ನಿಸ್ತಿದೆ. ನಮ್ಮ ದೃಷ್ಟಿನ ಅಷ್ಟು ವಿಕೃತ ಆಗಿವೆ. ಆ ವೃಕ್ಷ ಸ್ವಾಭಾವಿಕ ಏನು ಬೆಳೆದಿರ್ತಿದೆಯಲ್ಲ, ಅದು ಅನೇಕ ಜೀವಗಳಿಗೆ ಸ್ವಾಭಾವಿಕವಾದಂಥ ಆಶ್ರಯ ಕೊಡ್ತಾ ಇರ್ತಿದೆ. ಚಿಂತನ ಮಂಥನ ಮಾಡೋದು, ನಿಸರ್ಗವನ್ನು ನೈಸರ್ಗಿಕ ದೃಷ್ಟಿಯಿಂದ ನೋಡೋದು, ಕುಂದಾದ್ರಿ ಬೆಟ್ಟವನ್ನು ಹತ್ತುತ್ತಾ ಇರೋ ವೇಳೆದೊಳಗೆ ಏನೇನು ಆಗ್ತಿದೆ ಅನ್ನೋದು. ಈಗ ಹೋಗಿ ಕುಂದಾದ್ರಿ ದರ್ಶನನ ಓದೋದ್ರಿ, ಬೆಟ್ಟ ಹತ್ತುವವನ ಆಯಾಸವನ್ನು ಯಾವ ಪ್ರಕಾರ ಆ ನಿಸರ್ಗ ದೂರ ಮಾಡ್ತಿದೆ. ಹಕ್ಕಿಗಳ ಯಾವ ಪ್ರಕಾರ ಚಿಲಿಪಿಲಿ ಅಂತವೆ, ಎಲ್ಲೋ ಒಂದು ಅರಳಿ ನಿಂತಹ ಪುಷ್ಪ ಮನಸ್ಸಿಗೆ ಮುದವನ್ನು ಕೊಡ್ತಿದೆ. ಎಲ್ಲಿ? ಕುಂದಾದ್ರಿ ಬೆಟ್ಟ. ಯಾರ ಕಡೆ ಹೊರಟಿರ್ತಾನೆ ನೀವು? ಬೆಟ್ಟ ಹತ್ತಿ ಹೋಗುವಂಥವು ಯಾರ ಕಡೆಗೆ ಹೊರಟಿರ್ತಾನೆ? ಸಾಕ್ಷಾತ್ ಕುಂದರನ್ನು ಅರಿಸಿಕೊಂಡು ಹೊರಟೇನಂತ. ಅವ್ರಿಗೆ ಕಳಬಡಿ ಜಾಗ, ಗುಡ್ಡ, ಕಲ್ಲ, ಮಣ್ಣು ಎಲ್ಲ ಸಹಿಸ್ತೈತ್ರಿ. ಅನುಕೂಲ ಅನ್ನಿಸ್ತವ್ರೆ ಅವೆಲ್ಲವೂ. ಮತ್ತೆ ಪಾಪಿ ಇವುಗಳಿಗೆ ರೋಡ್ ಮಾಡಿ ಕೊಟ್ಟಂಗ. ಹೌದ್ರಿ. ಮತ್ತೆ ಈಗ ಇವರು ಹೋಗ್ತಾರ್ರಿ ವಾಹನದೊಳಗೆ ಕೂತು ಹೋಗ್ತಾರೆ. 4 ಚಕ್ರದ ವಾಹನವನ್ನು ತಗೊಂಡ ಎಷ್ಟು ಜೀವಹಿಂಸೆ ಆಗ್ತಿದೆ. ರೋಡ್ ಮಾಡು ವೇಳೆದೊಳಗೆ ಎಷ್ಟು ವೃಕ್ಷಗಳನ್ನು ಕತ್ತರಿಸಿದರು, ಎಷ್ಟು ತ್ರಸ ಜೀವಗಳ ಸತ್ತು ಹೋದವು. ತ್ರಸ ಜೀವ ಎಷ್ಟು ಇರ್ತವೆ? ಸಮೂಹ ಒಂದು ಹೆಜ್ಜೆ ಕೆಳಗಡೆ ಕಾಣಿಸುವಂಥವು ಮಾತ್ರ ತ್ರಸ ಜೀವಲ್ಲ, ಕಾಣಿಸದೇ ಇರುವಂಥವು ಕೂಡ ತ್ರಸ ಜೀವ. ಇಡೀ ವಾತಾವರಣದೊಳಗೆ ತುಂಬಿ ಹೋಗಿದೆ. ಕಾಣಿಸದೇ ಇರುವ ಬರೆಯಲ್ಲ ಸೂಕ್ಷ್ಮ. ನೋಡ್ರಿ, ಸೂಕ್ಷ್ಮ ನಾಮ ಕರ್ಮದ ಉದಯದಿಂದ ಅವುಗಳನ್ನು ಸೂಕ್ಷ್ಮ ಅಂತಾರೆ. ಆದ್ರೆ ಆ ಸೂಕ್ಷ್ಮಕ್ಕಿಂತ ಬಾದರ ನಾಮ ಕರ್ಮದ ಅವಗಾಹನ ಕೂಡ ಆ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಇರೋ ಸಾಧ್ಯ ಇದೆ. ಅದಕ್ಕೆ ಇವೆಲ್ಲ ಸೈದ್ಧಾಂತಿಕ ಮಾತುಗಳನ್ನು ತಿಳ್ಕೊಂಡ ಜೀವನದೊಳಗ ಸಾವಧಾನ ಇರೋದ. ಎಷ್ಟು ಸಾವಧಾನ ಇರ್ತೀವಿಯೋ, ಎಷ್ಟು ಹಿಂಸೆಯಿಂದ ರಹಿತ ಇರ್ತೀವಿಯೋ, ಪುರುಷನ ಅರ್ಥದ ಸಿದ್ಧಿಯ ಉಪಾಯ. ಪುರುಷ ಅರ್ಥಾತ್ ಪರ್ಯಾಯಧಾರಿ ಪುರುಷ ಅಲ್ಲ, ಪುರುಷ ಅರ್ಥಾತ್ ಆತ್ಮ. ಪುರುಷ ಅರ್ಥಾತ್ ಆತ್ಮ, ಅರ್ಥ ಅರ್ಥಾತ್ ಪ್ರಯೋಜನ. ಅವನ ಪ್ರಯೋಜನ, ಆತ್ಮನ ಪ್ರಯೋಜನ ಏನಿದೆ? ನಿರಾಕುಲ ಶಾಂತಿ, ಸ್ವಾಧೀನ ಸುಖ. ಆ ಸುಖದ ಯಾವ ಉಪಾಯ ಇದೆಯೋ ಆ ಉಪಾಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಾಹ್ಯದಿಂದ ಒಳಗೆ ಹೋಗೋದಿದೆಯೋ, ಒಳಗಿನಿಂದ ಹೊರಗೆ ಬರುವುದಿದೆಯೋ, ಆ ಆತ್ಮನ ಸುಖದ ಉಪಾಯ ಇದೆ ಅಂಥೇಳಿ
ಭಾವ ಜಾಗೃತ ಆದ ನಂತರ ಬಾಹ್ಯದೊಳಗ ಇನ್ನೊಂದು ಜೀವದ ಕುರಿತು ದಯೆ ಸ್ವಾಭಾವಿಕವಾಗಿ ಬರ್ತಿದೆ. ದೃಷ್ಟಾಂತ ಹೀಗೆ ಬರ್ತಿದೆ, ಜ್ಞಾನಿ ಜೀವಗಳ ದೃಷ್ಟಿಕೋನ ಹೀಗಿರ್ತಿದೆ. ಭಿಕ್ಷಾ ಬೇಡುವಂಥ ಬೋಧ ನೀಡ್ತಾನಂತಾರೆ. ನಾನು ನಿನ್ನ ಹಾಗೆ ಇದ್ದೇನೆ ಹಿಂದಿನ ಭವದೊಳಗೆ, ಹೀಗೆ ಸುಂದರವಾದಂಥ ಭದ್ರವಾದಂಥ ಮನೆಯಲ್ಲಿ ಇದ್ದುಕೊಂಡ ಅನೇಕ ಪ್ರಕಾರದ ಇಂದ್ರಿಯ ಭೋಗವನ್ನು ಭೋಗಿಸ್ತಾ ಇದ್ದೆ. ಆದರೆ ನನ್ನ ಸ್ವರೂಪ ತಿಳಿಯಲಿಲ್ಲ, ಅಶುಭ ಭಾವದೊಳಗನ ಭೋಗ ಭಾವದೊಳಗನ ಮುಳುಗಿ ಹೋದಿನೋ ಅಂಥೇಳಿ ಇಂದು ನನಗೆ ಪಟ್ಟಿಗೆ ಕೂಡ ಸಿಗ್ತಾ ಇಲ್ಲ. ನಾನು ಮಾಡಿದ ಅಪರಾಧ ನೀವು ಮಾಡಬೇಡ್ರಿ ಅಂಥೇಳಿ ಹೇಳಲಿಕ್ಕೆ ಬಂದ ಹಾಗೆ ಇದೆ ಅಂತಾರೆ ಜ್ಞಾನಿಗಳ ದೃಷ್ಟಿಕೋನ. ನಾನು ಮಾಡಿದ ಅಪರಾಧವನ್ನು ನೀವು ಮಾಡಬೇಡ್ರಿ. ಅದಕ್ಕೆ ಯಾರೋ ಹಿರಿಯರ, ಯಾರೋ ಮೊಮ್ಮಕ್ಕಳಿಗೆ, ಕಿರಿಯರಿಗೆ ನೀವು ಹೀಗೆ ಮಾಡ್ರಪ್ಪ, ಧರ್ಮ ನಂಬಿ ನಡೀರಿ ಅನ್ನ, ನೀವು ನಮ್ಮ ಹಾಗೆ ಇರು ವೇಳೆದೊಳಗೆಲ್ಲ ಭೋಗಿಸಿದರೆ ನಿಲ್ ಅಂಥೇಳಿ ಅವರು ಕೇಳ್ತಾರೆ. ಆದರೆ ಇವರು ಹಿರಿಯರ ದಯೆಯಿಂದ ಹೇಳ್ತಾರೆ, ನಮ್ಮ ಜೀವನರೇ ಬಹಳಷ್ಟು ಅಜ್ಞಾನದೊಳಗೆ ಕಳೆದು ಹೋಗಿದೆ, ನಮ್ಮ ನಿಮಿತ್ತದಿಂದ ನಮ್ಮ ಪರಿವಾರದೊಳಗೆ ನೀವು ಉದಿಸಿ ಬಂದಿರುವುದರಿಂದ ನಿಮ್ಮ ಭಾಗ್ಯ ಇದೆ, ಈ ಮಾತು ಸತ್ಯ. ಆದರೆ ನೀವು ಆದಷ್ಟು ಬೇಗ ಆ ಭಾಗ್ಯದ ಉಪಯೋಗ ಮಾಡಿಕೊಡ್ರಿ ಅಂತೇಳಿ. ಆದ್ರೆ ಅವರು ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ. ಹೌದು ಅಥವಾ ಪ್ರತ್ಯಕ್ಷ ಮಾತಾಡಿದಾರೇನಿಲ್ರಿ ನಿಮ್ಗೆ? ಹಾಂ, ನಮಗೆಲ್ಲ ಬಿಡಂತೀರಿ. ಆದ್ರೆ ಭೋಗ ಏನಿದೆ, ಭೋಗ ಏನಿದೆ ರೀ, ಪ್ರತ್ಯಕ್ಷ ರೋಗ ಇದೆ, ಪ್ರತ್ಯಕ್ಷ ಆಗ ಇದೆ ರೀ. ಆ ಆಗದೊಳಗೆ ನಾವು ಬಿದ್ದಿದ್ದೆವು, ನೀವು ಬೀಳ್ಬೇಡ್ರಿ ಅಂಥೇಳಿ ಹೇಳ್ತಾರೆ. ಪದ್ಮಪ್ರಭ ಕುಮಾರನ ತಾಯಿನಿ ಸಿದ್ಧ ಇದೆಯಪ್ಪ, ನೀ ಬುದ್ಧ ಇದ್ದಿ, ಸಂಸಾರ ಮಾಯೆಯಿಂದ ರಹಿತ ನಿನ್ನ ಸ್ವಭಾವ ಇದೆ ಅಂಥೇಳಿ ಹೇಳಿ ತನ್ನಾತ್ಮನಿಗೆ ಬೋಧ ಮಾಡ್ತಾ ಇದ್ದಳು, ಆ ಬಾಲಕನಿಗೆ ಬೋಧ ಮಾಡ್ತಾ ಇದ್ದಳು. ಎರಡೂ ರೀ. ಅದಕ್ಕೆ ಸ್ವಪರ ಭೇದ ಅಂತಾರೆ, ಅದಕ್ಕೆ ಸ್ವಪರ ಪ್ರಕಾಶಕ ಜ್ಞಾನ ಅಂತಾರೆ. ಎರಡನ್ನೂ ಪ್ರಕಾಶಿತ ಮಾಡ್ತಿದೆ. ಆ ಯಾವ ತಾಯಿ ತನ್ನ ಮಗುವಿಗೆ ಈ ಪ್ರಕಾರದ ಬೋಧ ಮಾಡ್ತಾಳೋ ಅವಳೇ ತಾಯಿ ಭವಾಂತರದೊಳಗ ಸ್ತ್ರೀ ಪರ್ಯಾಯದ ಛೇದ ಮಾಡಿ ಇನ್ನೊಂದು ಜೀವಕ್ಕೆ ಜನ್ಮ ಕೊಡುವಂಥ ಮಹಾ ದುಃಖದಿಂದ ರಹಿತ. ಮಹಾ ದುಃಖದಿಂದ ಸ್ತ್ರೀ ಪರ್ಯಾಯ ಎಷ್ಟು ನಿಕೃಷ್ಟ ಇದೆ. ತಾನಂತೂ ಜನ್ಮಧಾರಣ ಮಾಡಿದ್ದೇ ಇದೆ, ಇನ್ನೊಂದು ಜೀವಕ್ಕೆ ಜನ್ಮ ಕೊಡುವೆಳೆದೊಳಗ ತಾನ ಜನ್ಮಧಾರಣ ಮಾಡಿದ ಸಮಯದಲ್ಲಿ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖ ಮತ್ತು ಪುನಃ ಆ ಜೀವದ ಮೇಲೆ ತೀವ್ರ ಮೋಹ ರೂಪದ ಪರಿಣಾಮ ಸತತ ಇರ್ತಿದ್ದಾರೆ ಅಂಥೇಳಿ ಸ್ತ್ರೀ ಪರ್ಯಾಯ ವಿಚ್ಛೇದ ಭವಾವಳಿಯನ್ನು ಯಾವುದರ ಸಲುವಾಗಿ ತೋರಿಸಿದರೆ ನೋಡಬೇಕು. ಏನಿದೆ ನಮ್ಮಲ್ಲಿ, ಎಂಥ ಹೊಲಸು ಇದೆ ನಮ್ಮ ಆಂತರ್ಯದೊಳಗ, ಅದನ್ನು ತೊಳೆದು ಹಾಕುವ ಸಲುವಾಗಿ ನಾವು ತತ್ವದ ಅಭ್ಯಾಸ ಮಾಡೋದು ಅವಶ್ಯಕಿದೆ. ಇಲ್ಲೇನು ಹೇಳಿದ್ರು ಪೂರ ಒಂದು ಸ್ವಲ್ಪ ಆಡು ಭಾಷೆಯೊಳಗೆ ನಾವು ಪರಸ್ಪರ ಮಾತಾಡಿದ ಹಾಗೆ ಇದನ್ನು ತಿಳ್ಕೊಳ್ಳೋದಿದೆ. ಇಡೀ ಸಂಸಾರದೊಳಗೆ ಅನಂತ ಜೀವಗಳಿದ್ದಾವೆ. ಅದರೊಳಗೆ ಎರಡು ವಿಭಾಗ ಮಾಡಿದ ನಂತರ ಒಂದು ಸ್ಥಾವರ, ಒಂದು ತ್ರಸ. ಸ್ಥಾವರ ಏನಿದೆ ಅದಕ್ಕೆ ಬರೀ ಒಂದು ಏಕೇಂದ್ರಿಯ ಇದೆ. ಕೆಲವು ಸ್ಥಾವರಗಳಿಗೆ ಸ್ವತಂತ್ರ ಶರೀರನೂ ಇಲ್ಲ, ಒಂದು ಇಂದ್ರಿಯ ಇದ್ರೂ ಕೂಡ ಸ್ವತಂತ್ರ ಶರೀರ ಇಲ್ಲ. ಒಂದು ಶರೀರವನ್ನು ಆಶ್ರಯಿಸಿ ಅನಂತ ಜೀವಗಳು ವಾಸ ಮಾಡ್ತವೆ. ಈ ಪ್ರಕಾರ ಏಕೇಂದ್ರಿಯ ರಾಶಿ. ಇನ್ನು ಎರಡನೇದು ತ್ರಿಸ ರಾಶಿ. ಅದರೊಳಗೆ 2 ಇಂದ್ರಿಯ ಇದ್ದಾವೆ, 3 ಇಂದ್ರಿಯ ಇದ್ದಾವೆ, 4 ಇಂದ್ರಿಯ ಇದ್ದಾವೆ, 5 ಇಂದ್ರಿಯ ಇದ್ದಾವೆ, ಮನಸಹಿತ 5 ಇಂದ್ರಿಯ ಕೂಡ ತಿರಿಯಂಚ ಇದ್ದಾವೆ. ಇದು ಎರಡನೇ ಭಾಗ ರೀ. ಮೊದಲನೇ ಭಾಗದೊಳಗೆ ಪಂಚಸ್ಥಾವರ, ಎರಡನೇ ವಿಭಾಗದೊಳಗೆ 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ, 5 ಇಂದ್ರಿಯ, ಮನಸಹಿತ 5 ಇಂದ್ರಿಯ, ಇವೆಲ್ಲವೂ ತಿರಿಯಂಚದವ್ರಿ. ಇನ್ನು ಮನಸಹಿತ ಇನ್ನೊಂದು ವಿಭಾಗದೊಳಗೆ ಯಾರಿದ್ದರೂ ದೇವಗಳಿದ್ದಾರೆ, ಮನುಷ್ಯರಿದ್ದಾರೆ, ನಾರಕಿಗಳಿದ್ದಾರೆ. ದೇವಗಳಲ್ಲೇ 4 ವಿಧ: ಭವನವಾಸಿ, ವೆಂತರವಾಸಿ, ಜ್ಯೋತಿಷ್ವಾಸಿ, ಕಲ್ಪವಾಸಿ.
ಅದರದೆಲ್ಲ ಉತ್ತರ ಭೇದಗಳನ್ನು ತಿಳ್ಕೊಳ್ಳಿಕ್ಕೆ ನಾವು ಈಗ ಇಲ್ಲಿ ಹೋಗುವುದಿಲ್ಲ. 4 ಭೇದ ದೇವಗಳಲ್ಲಿ ಅವರಿಗೆನ ಚತುರ್ನಿಕಾಯ ದೇವ ಅಂತಾರೆ. ಮನುಷ್ಯರಲ್ಲೇ 2 ಭೇದ, ಒಂದು ಆರ್ಯರ, ಇನ್ನೊಂದು ಮ್ಲೇಚ್ಛರ. ಒಂದೊಂದು ಕ್ಷೇತ್ರದೊಳಗೆ 6 ಖಂಡದವ್ರಿ. ನಮ್ಮದು ಮಹಿಮಾ ಎಷ್ಟು ನೀವು ಹೇಳಿದ್ರಲ್ಲೇ, ಎಷ್ಟು ಮನುಷ್ಯರಲ್ಲಿ ಕೂಡ ನಾವು ಎಷ್ಟು ಶ್ರೇಷ್ಠದೆವು ಅದರದ್ದು ಈಗ ಚರ್ಚೆ ಬಂತು. ಒಂದೊಂದು ಕ್ಷೇತ್ರದೊಳಗೆ ಭರತ ಕ್ಷೇತ್ರ, ವಿದೇಹ ಕ್ಷೇತ್ರ, ಐರಾವತ ಕ್ಷೇತ್ರ, ಇವೇನು ನಾವು ಹೇಳ್ತೇವಲ್ಲ ಆಗಮದಲ್ಲಿ ಬರ್ತವೆ. ಸರ್ವಜ್ಞ ಪ್ರಣೀತ ಶಾಸ್ತ್ರದೊಳಗೆ ಬಂದಿದ್ದಾವೆ. ಆ ಒಂದೊಂದು ಕ್ಷೇತ್ರದೊಳಗೆ 6 ಖಂಡದವ್ರೆ. 6 ಖಂಡದೊಳಗೆ 5 ಅದಾವ ಮ್ಲೇಚ್ಛ ಖಂಡರೆ, ಒಂದೇ ಇದೆ ಆರ್ಯ ಖಂಡರೆ. ಚಕ್ರವರ್ತಿ ಭರತ ಚಕ್ರವರ್ತಿಗೆ 96,000 ಪತ್ನಿಯರಿದ್ದರಲ್ಲ, ಅದರಲ್ಲಿ 32,000 ಪತ್ನಿಯರ ಮ್ಲೇಚ್ಛ ಖಂಡದ ದೊರೆಗಳ ಪುತ್ರಿಯರಿರ್ತಾರೆ. ವಿಜಯಣ್ಣ, ಇನ್ನೊಂದು ವಿಷಯ ತಮಗೆ ಗೊತ್ತಿದೆ ಏನ್ರಿ? ಮ್ಲೇಚ್ಛ ಖಂಡದ ಯಾವ ಪತ್ನಿಯರು ಇರ್ತಾರಲ್ಲ, ಚಕ್ರವರ್ತಿಯ ಪತ್ನಿಯರ, सुधाताई माहीतच नाही आपल्याला. 32,000 ಚಂದ್ರಕಾಂತಣ್ಣ 32,000 ಪತ್ನಿಯರ ಮ್ಲೇಚ್ಛ ಕನ್ನಿಕೆಯರಿರ್ತಾರೆ. ಅವರಿಗೆ ಚಕ್ರವರ್ತಿಯಿಂದ ಪುತ್ರರ ಉತ್ಪನ್ನ ಆಗುವುದಿಲ್ಲ. ಪುತ್ರರ ಉತ್ಪನ್ನ ಆಗುವುದಿಲ್ಲರಿ. ಅದಕ್ಕೆ ಹೇಳ್ತಾ ಇದ್ದೇನ್ರಿ, ನಿಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ. ಇಲ್ದಿದ್ರ ದೀಕ್ಷಾ ಹೇಗೆ ತಗೊಳ್ಳವ್ರಿ ಅವರ? ಅಲ್ಲ, ಅವರು ಪುತ್ರ ಸಮಾಗಮ ಇರುವುದೋ, ಸಮಾಗಮ ಪ್ರತಿಯೊಂದು ಪತ್ನಿಯ ಜೊತೆಗೆ ದಿನನಿತ್ಯವೂ ಇರ್ತಿದ್ದೀರಿ. ಮೂಲ ಶರೀರ ಪಟ್ಟದರ್ಶಿಯ ಜೊತೆಗೆ ಇರ್ತಿದೆ. ಶಾಖಾ ಶರೀರ 96,000 ಪತ್ನಿಯರ ಜೊತೆಗೆ, ಪ್ರತಿಯೊಬ್ಬ ಪತ್ನಿಯ ಜೊತೆಗೆ ಚಕ್ರವರ್ತಿಯ ಶಾಖಾ ಶರೀರ ಇರ್ತದೆ. ಶಾಖಾ ಶರೀರ ಅಂದ್ರೆ ಅದು ನಿರ್ಜೀವ ಇರುವುದಿಲ್ಲ, ವೈಕ್ರಿಯಕ ಅರ್ಥಾತ್ ವೈಕ್ರಿಯಕ ಶರೀರದೊಳಗ ಆತ್ಮ ಪ್ರದೇಶಗಳು ಸಮಾನ ರೂಪದಿಂದ ಹರಡಿರ್ತಾವ್ರಿ, ವ್ಯಾಪ್ತ ಇರ್ತಾವ. ಪರಂಪರೆ ಎಷ್ಟು ಪವಿತ್ರ ಇದೆ, ನೈಸರ್ಗಿಕ ವ್ಯವಸ್ಥೆ ಅಷ್ಟು ಸುಂದರ ಇದೆ. ಮ್ಲೇಚ್ಛ ಕನ್ನಿಕೆಯರಿಗೆ ಚಕ್ರವರ್ತಿಯಿಂದ ಪುತ್ರರ ಉತ್ಪತ್ತಿ ಆಗುವುದಿಲ್ಲ. ಎಂದು ವಿಚಾರ ಮಾಡಲಿಲ್ಲ ನಾವು. 96,000 ಪತ್ನಿಯರು ಮತ್ತು ಪುತ್ರರು ಎಷ್ಟು? 60,000. ಹೌದು, ಫಿಕ್ಸ್ ಅನ್ನಿರ್ಲ. ಯಾವ ಪ್ರಕಾರ ನಿಧಿ, ಯಾವ ಪ್ರಕಾರ ರತ್ನ, ಅವೆಲ್ಲ ಅದಾವು, ಫಿಕ್ಸನೇ ಇರ್ತಾವ್ರಿ. ಯಾವ ಚಕ್ರವರ್ತಿಗೆ ಹೆಚ್ಚು ಕಡಿಮೆ ಇರುವುದೇ. 60,000 ಪುತ್ರರು ಇರ್ತಾರೆ. ಏನ್ರಿ मनुष्य पर्याय धारण करून दीक्षा घेतली ते किती मग पुत्र? ಅವ್ರು ಭರತ ಚಕ್ರವರ್ತಿ ಅವ್ರು ಎಷ್ಟು 300 ಇದ್ದಾರ್ರಿ. 333 ಏನ್ರ ಹೇಳ್ತಾರ್ರಿ ಸಂಖ್ಯೆ. 100 ಜನ ಒಟ್ಟಿಗೆ ದೀಕ್ಷಾ ತಗೊಂಡಿದ್ದಾರೆ. ಆಡ್ಲಿಕ್ಕೆ ಹೋದವ್ರು ಮಕ್ಕಳ್ರಿ. ತಾತನ ಸಮೋಶರಣದೊಳಗೆ ಹೋಗೋನು ನಡ್ರಿ ಅಂತ ಹೇಳಿ ಹೋಗ್ತಾವ್ರಿ. ಅವ್ಕೆ ಬುದ್ಧಿ ಅಂತದ್ದು ಬರ್ಬೇಕು ನೋಡ್ರಿ. ತಾತನ ಸಮೋಶರಣದೊಳಗೆ ಹೋಗೋನು ಅಂತ ಹೇಳಿ ಹೋಗ್ತಾವ್ರಿ. ಮತ್ತು ಜೊತೆಗೆಲ್ಲ ಸೇವಕರು ಇರ್ತಾರ್ರಿ. ಮತ್ತು ಆ ಸೇವಕರಿಗೆ ಆ ಬರುವಳೆದೊಳಗೆ ಅಲ್ಲಿಂದ ಕಳಿಸ್ಬೇಕಾದ್ರೆ ಆ ಸೇವಕರಿಗೆಲ್ಲ ಆಭರಣದ ಕೊಟ್ಟು ಅವ್ರನ್ನ ಕಳಿಸ್ತಾರ್ರಿ. ಅವರೆಲ್ಲ ಮುಖ ಕೆಳಗೆ ಹಾಕೊಂಡು ಬರ್ತಾರ್ರಿ. ಏನು ಹೇಳೋದು ದುರಿಗೆ? ಎಲ್ಲಿ ಹೋದ್ರೆ ನಿಮ್ಮ ಪುತ್ರರು ಅಂತ ಏನು ಹೇಳೋದು? ಇವ್ರ್ಯಾಕೆ ಹೀಗೆ ಬರ್ತಾ ಇದ್ದಾರೆ? ದೊರೆ ಪುತ್ರರೆಲ್ಲ ಎಲ್ಲಿ ಹೋದ್ರೆ ಅಂತೇಳಿ ಓಣ್ಯಾಗ ನೋಡೋರಿಲ್ಲ. ಅವ್ರ ಬೆನ್ನ ಹತ್ತಿ ಬರ್ತಾರೆ. ಏನಾಯ್ತು ನೀವ್ಯಾಕೆ ಕೆಳಗೆ ಮುಖ ಹಾಕಿದ್ದೀರಿ? ರಾಜ್ಕುಮಾರರು ಎಲ್ಲಿ ಹೋದ್ರೆ? ರಾಜಕುಮಾರ ಅಂಗರಕ್ಷಕರು ಇರ್ತಾರ್ರಿ. ಅವರೆಲ್ಲಿ ಹೋದ್ರೆ? ನೀವು ಅಷ್ಟೇ ಯಾಕೆ ಬರ್ತಾ ಇದ್ದೀರಿ? ಅವ್ರನ್ನ ಎಲ್ಲಿ ಬಿಟ್ಟು ಬರ್ತಾರೆ? ಯಾರಿಗೂ ಉತ್ತರ ಹೇಳ್ತಾಗಿಲ್ಲರಿ ಪಾಪವ ಸೇವಕರ. ಅವ್ರ ಧೈರ್ಯ ಅಂತಂದ್ರೆ 12 ವರ್ಷದಿಂದ 18 ವರ್ಷದ ಹುಡುಗರ್ರಿ ಅವರೆಲ್ಲರೂ. ಕೆಲವು ತಮ್ಮ ಅಂಗರಕ್ಷಕರಿಗೆ ತೆಗೆದು ಮುತ್ತಿನ ಹಾರ, ರತ್ನದ ಹಾರ ಹಾಕ್ತಾ ಇದ್ದಾರೆ. ಕೆಲವರು ಕಡಗ ತೆಗೆದು ಹಾಕ್ತಾ ಇದ್ದಾರೆ. ಕೆಲವರು ಉಂಗುರುಗಳನ್ನು ತೆಗೆದು ಹಾಕ್ತಾ ಇದ್ದಾರೆ. ಬಂದ ದೊರೆಗೆ ಏನು ಹೇಳಿದಾರೆ ಅವ್ರು? ಏನೂ ಹೇಳಲಿಲ್ಲ. ಬರೀ ನತಮಸ್ತಕ್ಕಾಗಿ ಅಳ್ಳಿಕ್ಕೆ ಶುರು ಮಾಡಿದ್ದಾರೆ.
ಕೊನೆಗೆ ಧೈರ್ಯ ಮಾಡಿ ಹೇಳಿದರು, ಪ್ರಭು ತಮ್ಮ ಕುಮಾರರ ಸಮವಸರಣದೊಳಗೆ ದೀಕ್ಷಾಧಾರ. ಮೂರ್ಛೆ ಹೋದರೆ ಅಮ್ಮ ಚಕ್ರವರ್ತಿ 100 ಜನ ಮಕ್ಕಳು ಒಟ್ಟಿಗೆ ದೀಕ್ಷಾ ತಗೊಂಡ್ರೆ ಅಂದಮೇಲೆ ಮೂರ್ಛೆ ಹೋಗವೇನಿಲ್ರಿ. ಆದ್ರೆ ಕ್ಷಣಾರ್ಧದೊಳಗೆ ಅವನ ಚೈತನ್ಯ ಜಾಗೃತಾಗಿ ತನಗೆ ತಾನೇ ಹೇಳ್ಕೊಂಡ. ಅಂತಃಪುರದೊಳಗೆ ಹೋದ್ರೆ ಅವರೆಲ್ಲ ಗೊಳೋ ಅಂತ ಅಳ್ತಾ ಇದ್ದಿರ್ರಿ ಪತ್ನಿಯರ. ಆಗ ಹೇಳಿದ, ನಿಮಗೆಲ್ಲ ಒಬ್ಬೊಬ್ಬರನ್ನ ಮಕ್ಕಳು, ನಿಮಗೆ ಒಬ್ಬೊಬ್ಬ ತಾಯಿಗೆ ಒಬ್ಬೊಬ್ಬ ಮಕ್ಕಳ ವಿರಹದ ವೇದನೆ ಇದೆ, ನನಗೆ ಏಕಕಾಲಕ್ಕೆ 100 ಜನ ಮಕ್ಕಳ ವಿರಹದ ವೇದನೆ ಇದೆ. ನಾನೆಷ್ಟು ಅಳಬೇಕು? ಅಳಲಿಕ್ಕೆ ಅವರ ಅಂಥದ್ದು ಕಾರ್ಯ ಏನು ಮಾಡಿದ್ದಾರೆ ಕೇಳ್ತಾನ್ರಿ. ಅಳುವಂಥ ಕೆಲಸ ಏನು ಮಾಡಿದ್ದಾರೆ? ನಿಮ್ಮ ತಲೆ ತಳಗೆ ಹಾಕುವಂಥದ್ದು, ನೀವು ಅಳುವಂಥದ್ದು, ದುಃಖ ಪಡುವಂಥದ್ದು ಕೆಲಸ ಏನು ಮಾಡಿದ್ದಾರೆ? ಅವರ ಮೋಕ್ಷ ಲಕ್ಷ್ಮಿಯನ್ನು ವರಿಸಲಿಕ್ಕೆ ಹೋಗಿದ್ದಾರೆ, ನೀವು ಅವರಿಗೆ ಜನ್ಮ ಕೊಟ್ಟು ಧನ್ಯ ಆದರೆ ಅಂತ ಹೇಳ್ತಾರೆ. ಮೂರ್ಛೆವಾದ ಮನುಷ್ಯ ಈ ಪ್ರಕಾರದ ಬೋಧ ಮಾಡ್ತಾನ್ರಿ ಪತ್ನಿಯರಿಗೆ. ಅದಕ್ಕೆ ಪತಿ ಅಂತಾರ್ರಿ. ತಿಳಿತಾರೆ. पित्याचे वैराग्य भाव मुलामध्ये येऊ शकतो. ತಂದೆಯ ವೈರಾಗ್ಯ ಭಾವ ಮಗನಲ್ಲೇ ಬರುವುದಿಲ್ಲ. ಆದರೆ ತಂದೆಯನ್ನು ನೋಡಿ ಒಂದು ವೇಳೆ ಅವನಲ್ಲೇ ಸ್ವಂತ ಉತ್ಪನ್ನ ಆಗೋ ಸಾಧ್ಯ ಇದೆ ರೀ. ಪುರಾಣದೊಳಗೆ ಬರ್ತಿದೆಯಲ್ಲ, अनुवंशिकता म्हणतो. ಆನುವಂಶಿಕತಾನೆ ಅಂಥೇಳಿನ ರೋಗ ಕೂಡ ಯಾವುದೂ ಅನುವಂಶಿಕ ಇಲ್ಲ. ನಾವು ಸಂಯೋಗ ದೃಷ್ಟಿಯಿಂದ ನೋಡ್ತೇವೆ ಅಂಥೇಳಿ ಹಾಗೆ ಅನ್ನಿಸ್ತಿದೆ ರೀ. ಅನುವಂಶಿಕ ಯಾವುದೂ ಇರುವುದಿಲ್ಲ ರೀ, ವಂಶನೇ ಇಲ್ರಿ ಅವಂದ. ಅನುವಂಶಿಕ ಇದೆ ಅಂತಂದ್ರೆ ಒಂದು ಶುದ್ಧ ಭಾವ ಇನ್ನೊಂದು ಶುದ್ಧ ಭಾವಕ್ಕೆ ಕಾರಣ ಆಗ್ಬೋದು, ಇನ್ನೊಂದು ಶುದ್ಧ ಭಾವ ಉದಿಸಿ ಬರುವ ಸಲುವಾಗಿ. ಆದ್ರೆ ಅದು ಕೂಡ ಸಿದ್ಧಾಂತ ಹೇಳಿದ್ರು ಪ್ರಾಗ್ಭಾವ, ಪ್ರಧ್ವಂಸ ಭಾವ ಎಲ್ಲೂ ಏನೂ ಇಟ್ಟಿಲ್ರಿ. ಬಾಕಿ ಒಂದು ಸ್ವಲ್ಪ ಕೂಡ ಒಂದರಿಂದ ಇನ್ನೊಂದ ಅಂಥೇಳಿ ಹೇಳಲಿಕ್ಕೆ ಏನೂ ಅವಕಾಶ ಇಲ್ಲ. ಚಕ್ರವರ್ತಿ ಪಟ್ಟರಾಣಿಗೆ ಸಹ ಮಕ್ಕಳಾಗುವುದಿಲ್ಲ, ಆಗುವುದಿಲ್ಲ. ಒಂದು ಸಲ ಮಾಸಿಕ ಧರ್ಮ ಆಯಿತು ಅಂತಂದ್ರೆ ಆಯ್ತು ರೀ. ಅವಳಿಗೆ ಮಾಸಿಕ ಧರ್ಮ ಇರುವುದಿಲ್ಲ, ನಿರಂತರ ಅವಳ ಭೋಗ ಚಕ್ರವರ್ತಿ ಇರ್ತೈತೆ, ವ್ಯತ್ಯಯ ಇಲ್ಲ ಭೋಗದೊಳಗೆ. ರತ್ನ ಇದೀರಿ ಅದ, ಸಜೀವ ರತ್ನ ಪಟ್ಟದರ್ಶಿ. 1000 ಜನ ಯಕ್ಷರು ಅವಳ ರಕ್ಷಣೆ ಮಾಡ್ತಾರೆ. ಸಂಶಯ ಇಡ್ಲಿಕ್ಕೇನೂ ಆಸ್ಪದ ಇಲ್ಲ. ಮತ್ತು ಒಂದರಿಂದ ಒಂದ ಅನ್ನೋ ಭ್ರಮೆನ ಸರ್ವಥಾ ಹೊರಟು ಹೋಗ್ತಿದ್ದೀರಿ. ಇದರಿಂದ ಇದಾಯ್ತು, ಇದರಿಂದ ಇದಾಯ್ತು, ನೀ ಹೀಗೆ ಅನ್ನುವುದರಿಂದ ನನಗೆ ಸಿಟ್ಟು ಬಂತು, ನೀ ಹೀಗೆ ಮಾಡುವುದರಿಂದ ನನಗೆ ಅನುಕೂಲ ಆಯ್ತು, ನೀ ಹೇಳಿದಂತ ಹೇಳಿ ನನಗೆ ಗೊತ್ತಾಯ್ತು. ಇಲ್ಲವೇ ಇಲ್ರಿ. ನಮ್ದು ಯೋಗ್ಯತೆ ಆ ಪ್ರಕಾರದಿತ್ತು ಅಂತಂದ್ರೆ ಇದೆಲ್ಲ ನಿಮಿತ್ತ ಆಗ್ತಿದೆ. ಆದ್ರೆ ಯಾರ್ದು ಕಾರ್ಯ ಆಗಿದೆಯೋ ಅವರ ನಿಮಿತ್ತದ ಮಹಿಮೆ ಮಾಡ್ತಾರೆ ಮತ್ತು ಮಾಡ್ತಾರೆ. ಆಚಾರ್ಯ ಭಕ್ತಿ, ಸಿದ್ಧ ಭಕ್ತಿ ಯಾರು ಮಾಡ್ತಾರೆ? ಸಾಧುಗಳು ಮಾಡ್ತಾರೆ. ಸಾಧು ಭಕ್ತಿ ಯಾರು ಮಾಡ್ತಾರೆ? ಶ್ರಾವಕರು ಮಾಡ್ತಾರೆ, ಸಾಧುಗಳೇ ಮಾಡ್ತಾರೆ. ಇನ್ನೊಬ್ಬ ಸಾಧುಂದೇನು ತನ್ನ ಸಾಧುತ್ವ ಇದ್ದರೆ. ಅದಕ್ಕೆ ಈ ಜೈನ ದರ್ಶನ ಎಷ್ಟು ಶ್ರೇಷ್ಠ ಇದೆ. ಏನು ಹೇಳ್ತು? ಮನುಷ್ಯರೊಳಗೆ 2 ವಿಧ, ಆರ್ಯರ ಮತ್ತು ಮ್ಲೇಚ್ಛರ. ಒಂದೊಂದು ಕ್ಷೇತ್ರದೊಳಗೆ 6 ಖಂಡ ಅದಾವ್ರಿ. ಇದರ ಮೇಲೆ ಎಷ್ಟು ಪ್ರಶ್ನೆ ಪತ್ರಿಕೆ ತೆಗಿಲಿ ಹೇಳ್ರಿ, ಬರೀಲಿಕ್ಕೆ ಯಾರು ತಯಾರದಿರಿ? ನಾವು ಕೇಳೋರಷ್ಟ, ಕೆಲಸ ನಮಗೇನು ಹೇಳಬೇಡ. ಅದು ನೀವು ಮಾಡೋದ್ರಲ್ಲಿ ಇಷ್ಟು ಒಮ್ಮೆ ಹೇಳಿದ ನಂತರ ಆಯ್ತಲ್ಲ. ಒಂದೊಂದು ಕ್ಷೇತ್ರದೊಳಗೆ ಭರತ ಕ್ಷೇತ್ರ, ಐರಾವತ ಕ್ಷೇತ್ರ, ವಿದೇಹ ಕ್ಷೇತ್ರ, ಎಷ್ಟು ವಿದೇಹ ಕ್ಷೇತ್ರ ಅದಾವ, ಎಷ್ಟು ಭರತ ಕ್ಷೇತ್ರ ಅದಾವ, ಎಷ್ಟು ಆರ್ಯ ಕ್ಷೇತ್ರ ಅದಾವ. ಒಂದೊಂದು ಕ್ಷೇತ್ರದೊಳಗೆ 6 ಖಂಡ. 6 ಖಂಡದೊಳಗೆ 5 ಮ್ಲೇಚ್ಛ ಖಂಡ, ಒಂದೇ ಆರ್ಯ ಖಂಡ. ಆರ್ಯ ಖಂಡದ ಜೀವನಿಗೆ ಮಾತ್ರ ಧರ್ಮಧಾರಣ ಮಾಡುವಂಥ ಯೋಗ್ಯತೆ. ಇನ್ನು ಸಾಮಂತ ದೊರೆಗಳು ಬಂದರಲ್ಲ, ಸಾಮಂತರಂತಂದ್ರೆ ಅವರು ಅಲ್ಲೇ ಇರ್ತಾರೋ ಹೀಗೂ ಇಲ್ಲ, ಇಲ್ಲೇ ಇರ್ತಾರೋ ಹೀಗೂ ಇಲ್ಲ. ಆ ಸಾಮಂತ ದೊರೆಗಳು ಬಂದರಲ್ಲ, ಇವ್ರ ಜೊತೆಗೆ 32,000 ಮಕುಟ ಬಂದರು ರಾಜರೇ ಚಕ್ರವರ್ತಿಗೆ. ಆ ಸಾಮಂತ ದೊರೆಗಳು ಬಂದರಲ್ಲ, ಅವರು ಭರತ್ ಚಕ್ರವರ್ತಿ ದೀಕ್ಷಾಧಾರಣ ಮಾಡಿದ ನಂತರ ಅವರು ದೀಕ್ಷಾಧಾರಣ ಮಾಡಿದ್ದಾರೆ. ವಿಜಯಣ್ಣ, ಮ್ಲೇಚ್ಛ ಖಂಡದ ಮನುಷ್ಯರು ದೀಕ್ಷಾಧಾರಣ ಮಾಡಬಹುದು, ಆದರೆ ಮ್ಲೇಚ್ಛ ಖಂಡದ ಕನ್ಯೆಯ ಜೊತೆಗೆ ಭರತ ಕ್ಷೇತ್ರದ ಪುರುಷ ವಿವಾಹ ಮಾಡಿ ಉತ್ಪನ್ನ ಆದಂತಹ ಜೀವ ಧರ್ಮಧಾರಣ ಮಾಡೋದು ಸಾಧ್ಯ ಇಲ್ಲ ಅಂಥೇಳಿ ಅಲ್ಲಿ ಪುತ್ರ ಉತ್ಪನ್ನನ ಆಗಲಿ.
ಹಾಗಾದ್ರೆ ಧರ್ಮ ಧಾರಣ ಮಾಡಲಿಕ್ಕೆ ಎಷ್ಟು ಸುಂದರ ಅವಕಾಶ ನಾನೇ ಪ್ರಾಪ್ತ ಮಾಡಿಕೊಂಡಿದ್ದೇನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ತ್ರಸಹಿಂಸೆಯ ತ್ಯಾಗ ಆದರೂ ಬಿಟ್ಟರೆ ಮಾಡ್ರಿ. 5 ಮ್ಲೇಚ್ಛಖಂಡ, 1 ಆರ್ಯಖಂಡ. ನಾವು ಆರ್ಯಖಂಡದೊಳಗದೇವೆ, ನಮ್ಮ ಮ್ಲೇಚ್ಛಖಂಡದೊಳಗೆ. ಆರ್ಯಖಂಡದೊಳಗೆ ಧೈರ್ಯದಿಂದ ಹೇಳಿದ್ರೆ ನಾವು ಆರ್ಯಖಂಡ. ಆರ್ಯಖಂಡ ಪೂಜಾದೊಳಗೆ ಬರ್ತೀವಿ ಪ್ರಾರಂಭ. ಇನ್ನು ಆ ಆರ್ಯಖಂಡದೊಳಗಿನ ಮನುಷ್ಯರ ವಾಸ್ತವಿಕವಾಗಿ ನೈಸರ್ಗಿಕವಾಗಿ ಧರ್ಮ ಧಾರಣ ಮಾಡಿ ಆರ್ಯತೆಗೆ ಪ್ರಾಪ್ತ ಆಗುವಂಥ ಅವಕಾಶ ಇದೆ. ಅದನ್ನು ಬಿಟ್ಟ ನಾವು ಮ್ಲೇಚ್ಛರ ಹಾಗೆ ಮಾಡ್ತಾ ಇದ್ದೇವೆ. ಮ್ಲೇಚ್ಛರ ಹಾಗೆ ಮಾಡಿದ್ರೆ ಕ್ಷಮೆ, ತಿರಿಯಂಚದ ಹಾಗೆ ಮಾಡ್ತಾ ಇದ್ದೇವೆ. छठवा कालमध्ये जे लोक होणार आहेत त्यांना ब्लेंच म्हणायचं. ಅಲ್ಲಿ ಆರ್ಯ ಮ್ಲೇಚ್ಛದ ಏನು ಭೇದ ಇರುವುದಿಲ್ಲ. 6ನೇ ಕಾಲದೊಳಗೆ ಯಾವ ಮನುಷ್ಯರಾಗ್ತಾರೋ ಅವರಿಗೆ ಧರ್ಮ ಧಾರಣ ಮಾಡುವ ಅವಕಾಶನ ಉಳಿಯುವುದಿಲ್ಲ. ತಿರಿಯಂಚದ ಹಾಗೆ ಇರ್ತಾರೆ ಅವರು. ಆರ್ಯ ಮ್ಲೇಚ್ಛದ ಮಾತಿಲ್ಲ, ತಿರಿಯಂಚದ ಹಾಗೆ ಇರ್ತಾರೆ. ಮೈ ಮೇಲೆ ವಸ್ತ್ರ ಇಲ್ಲ. ನೋಡ್ರಿ, ಇವಳು ನನ್ನ ಸಹೋದರಿ, ಇವಳು ನನ್ನ ತಾಯಿ, ಇವು ಯಾವ ಭೇದಿಲ್ಲ. ಯಾರು ಬೇಕಾದ ಜೊತೆಗೆ ಯಾವ ಬೇಕಾದ ವ್ಯವಹಾರ. ಈಗ ನಡೆದ್ರೂ ಕೂಡ ಇದು ಹೀಗೆ ಆಗ್ತಾ ಹೋಗುವುದಿಲ್ರಿ. ಉನ್ನತಿ ಅವನತಿ, ಉನ್ನತಿ ಅವನತಿ ಆಗ್ತಾ ಹೋಗ್ತಿದೆ ಅಲೆಯ ಹಾಗೆ. 500 ವರ್ಷಕ್ಕೆ ಕಲ್ಕಿ ಉಪಕಲ್ಕಿ ಆಗ್ತಾರಲ್ಲ. ಧರ್ಮ ಇನ್ನೂ 18,000 ವರ್ಷ ಉಳಿಬೇಕಲ್ಲ. ಮತ್ತು ಆ 18 ಕೊನೆಗೆ ಪಂಚಮ ಕಾಲದ ಕೊನೆಗೆ ಮುನಿ ಆಗಾಮಿದಾನೆ, ಭಾವಲಿಂಗಿ ಮುನಿ ಆಗಾಮಿದಾನೆ. ಹಾಗಾದರೆ ಇದು ಹೀಗೆ ಟ್ರಯಲ್ ಆಗಿ ಈಗ ತಕ್ಷಣಕ್ಕದ 10-20 ವರ್ಷದೊಳಗೆ ಬಂದು ಬರುವುದಿಲ್ಲ. ಹೀಗಿಲ್ಲ, ಇದು ಬದಲಾವಣೆ ಆಗ್ತಿದೆ. ವೀರಾಂಗದ ಮುನಿ ಪಂಚಮ ಕಾಲದ ಕೊನೆಗೆ ಧರ್ಮ ಇರೋದಿದೆ. ಆದರೆ ಆ ಧರ್ಮವನ್ನು ಧಾರಣ ಮಾಡುವಂಥ ಪುರುಷಾರ್ಥ ಸ್ವಯಂ ಜೀವ ಮಾಡೋದಿದೆ. ಪಂಚಮ ಕಾಲದ ಕೊನೆಯವರೆಗೆ ವೀತರಾಗ ಧರ್ಮ ಈ ಭರತ ಕ್ಷೇತ್ರದೊಳಗ ಇರುತ್ತೆ. ಪುರುಷಾರ್ಥ ಮಾತ್ರ ಸ್ವಯಂ ಭವ್ಯ ಜೀವನ ಮಾಡ್ಕೋಬೇಕ್ರಿ. ಯಾವ ಪುರುಷಾರ್ಥ ಮಾಡ್ತಾನೋ ಅವನನ್ನೇ ಭವ್ಯ ಅಂತಾರೆ. ಯಾವ ಪುರುಷಾರ್ಥ ಮಾಡಲಿಲ್ಲ ಅವ ಭವ್ಯದನೇನ ಭವ್ಯದನು, ಅವನಿಗೆ ಯಾವ ಮಾತಿಲ್ಲ, ಅವನು ಸಂಸಾರಿ ಅದನ, ಅನಂತ ಸಂಸಾರಿ. ಇನ್ನು ಮೋಹನೀಯ ಕರ್ಮದ್ದೊಂದು ಮಾತುಗಳಿತ್ತಲ್ಲ, ಅದನ್ನೊಂದು ಸಾಲ ತೀರಿಸಿಬಿಡ್ತೇನೆ. 70 ಕೋಟಿ ಸಾಗರೋಪಮ ಯಾವ ಮೋಹನೀಯ ಕರ್ಮ, 8 ಕರ್ಮಗಳಲ್ಲಿ ರಾಜ. ಆ ಮೋಹನೀಯ ಕರ್ಮದ ಬಂಧ, ಉತ್ಕೃಷ್ಟ ಬಂಧ 70 ಕೋಟಿ ಸಾಗರ. ಹಾಗಾದ್ರೆ ಆ ಉತ್ಕೃಷ್ಟ ಬಂಧಯೋಗ್ಯ ಪರಿಣಾಮ ಸಂಜ್ಞಿ ಪಂಚೇಂದ್ರಿಯಕ್ಕನ ಆಗ್ತಿದೆ, ಪರ್ಯಾಪ್ತಕ್ಕನ ಆಗ್ತಿದೆ, ಅಪರ್ಯಾಪ್ತಕ್ಕಾಗುವುದಿಲ್ಲ. ಅರ್ಥಾತ್ ಅಂಥ ಮೋಹನೀಯ ಕರ್ಮದ ಉತ್ಕೃಷ್ಟ ಬಂಧ ಆಗುವಂಥ ಅವಕಾಶ ನಮಗೆ ಇದೆ. ಆ ಪಾತ್ರತೆ ಅಂದ್ರೆ ಎಷ್ಟು ಈ ಜೀವಕ್ಕೆ ವಿಕಾಸ ಆಗ್ತಿದೆಯಲ್ಲ, ಅಷ್ಟೇ ಪಾಪ ಮಾಡುವ ಸಾಮರ್ಥ್ಯ ಕೂಡ ಅಧಿಕ ಇದೆ ಅಂಥೇಳಿನ. ಈ ವಿಕಾಸ ಅಂಥೇಳಿ ಏನು ಹೇಳ್ತು, ಅದರ ಜೊತೆಗೆ ನಾವು ಪುಣ್ಯವನ್ನು ಸೇರಿಸ್ಕೊಳ್ಳೋದ್ರೆ, ಪುಣ್ಯ ನಮ್ಮನ್ನು ನಾವು ಬರೇ ನಮ್ಮ ಕಲ್ಪನೆಯಿಂದಲ್ಲ, ಯೋಗಿಂದು ದೇವ್ ಪರಮಾತ್ಮ ಪ್ರಕಾಶದಲ್ಲಿ ಹೇಳಿದ್ದಾರೆ. ಶುಭ ಭಾವದಿಂದ ಪುಣ್ಯ ಆಗ್ತಿದೆ, ಪುಣ್ಯದಿಂದ ಅನುಕೂಲತೆ ಸಿಗ್ತಿದೆ, ಅನುಕೂಲತೆಯಿಂದ ಮತಿಭ್ರಮಣೆ ಆಗ್ತಿದೆ, ಅಹಂಕಾರ ಆಗ್ತಿದೆ, ಅಹಂಕಾರದಿಂದ ಮತಿಭ್ರಮಣೆ ಆಗ್ತಿದೆ, ಮತಿಭ್ರಮಣೆಯಿಂದ ದುರ್ಗತಿ ಆಗ್ತಿದೆ, ಪಾಪ ಆಗ್ತಿದೆ, ದುರ್ಗತಿ ಆಗ್ತಿದೆ. ಅದಕ್ಕೆ ಪುಣ್ಯ ಸಿಕ್ಕಿದೆ, ಅದು ಭೋಗಿಸೋ ಸಲುವಾಗಿ ಸಿಕ್ಕಿದೆ ಹೀಗೆ ಮಾತಲ್ಲ. ಪುಣ್ಯ ಸಿಕ್ಕಿದೆ, ಆ ಪುಣ್ಯದ ಮೂಲಕ ನನ್ನ ಸ್ವರೂಪವನ್ನು, ಧರ್ಮ ಮಾರ್ಗವನ್ನು ಕಂಡುಕೊಳ್ಳೋದಿದೆ. ಪುಣ್ಯದ ಭೋಗ ಏನು ಮಾಡೋದಿದ್ದೀರಿ, ಎಷ್ಟು ಬಾರಿ ಭೋಗಿಸಿದ್ದು ಇದೆ. ಅದರ ಸಲುವಾಗಿ ನೋಡ್ರಿ, ಇಲ್ಲೇನು ಹೇಳಿದರು, ತ್ರಸ ಜೀವರುಗಳ ಹಿಂಸೆಯ ತ್ಯಾಗ ಮಾಡುವಂಥ ಶ್ರಾವಕ ಧರ್ಮದ ಅಂಗೀಕಾರ ಮಾಡಿರಿ, ಮಾಡಲೇಬೇಕಂಥೇಳಿ ಅರ್ಥದೊಳಗೆ ಹೇಳಿದ್ದಾರೆ. ಭಾವಾರ್ಥದೊಳಗೆ ಮಾಡುವ ಕರ್ತವ್ಯ ಇದೆ, ಮಾಡಬೇಕಾಗುವುದನ್ನ ಅಂತ ಹೇಳಿದ್ದಾರೆ. ನೋಡ್ರಿ, ತ್ರಸ ಸ್ಥಾವರದ ಈ ಭೇದಗಳನ್ನು ತಿಳಿದುಕೊಂಡು ಇವುಗಳ ರಕ್ಷಣೆ ಮಾಡಬೇಕಾಗುವುದು. ರಕ್ಷಣೆ ನೀನು ಮಾಡೋ ಸಾಧ್ಯತೆಯೇನಿಲ್ಲ, ವಾಸ್ತವದಲ್ಲಿ ಇಲ್ಲ. ಆದರೆ ಆ ನಿನ್ನ ಭಾವ ಇದೆಯಲ್ಲ, ಆ ಭಾವದಿಂದ ಸ್ವಯಂ ನಿನ್ನ ರಕ್ಷಣೆ ಆಗೋದು. ತನ್ನ ರಕ್ಷಣೆ
ತನ್ನಿಂದ ಆಗೋದಿದೆ ರೀ. ಆದ್ರೆ ಆ ಎಲ್ಲ ಜೀವರಾಶಿಗಳನ್ನು ತಿಳಿದ ಇದಕ್ಕೆ ಹಿಂಸೆ ಆಗಬಾರ್ದು, ಇದರ ನಾಶ ಆಗಬಾರ್ದು, ಇದಕ್ಕೆ ತೊಂದರೆ ಆಗಬಾರ್ದು, ಇದು ನನ್ನ ಹಾಗೇನೆ ಸುಖವನ್ನು ಬಯಸಿದೆ, ನನ್ನ ಹಾಗೇನೆ ಬದುಕಿರಲಿಕ್ಕೆ ಬಯಸ್ತಾ ಇದೆ, ಇದರ ಮರಣಕ್ಕೆ ಇದರ ತೊಂದರೆಗೆ ನಾನು ನಿಮಿತ್ತ ಆಗಬಾರ್ದು. ಈ ಪ್ರಕಾರದ ಉತ್ಕೃಷ್ಟ ಭಾವ, ಸಹಜ ಭಾವ, ಕೋಮಲ ಭಾವ ನಮ್ಮಲ್ಲೇ ಬರಲಿ ಅನ್ನುವ ಮಂಗಳ ಭಾವ. नरकदೊಳಗೆ 7 पृथ्वी आता तुम्ही ह्या जीवांचं सांगितलं आम्ही फॅमिली